Hello everyone, myself Ramya Yamikar, working as lecturer in the Department of Computer Science and Engineering. I welcome you all to the second session on the IT skills. That's a common subject to all engineering branches. This video is being recorded as a part of the lecture series and the Department of Collegiate and Technical Education. So in this session, in the second session, we'll be dealing about the basics of the algorithms, the basics of the flow chart. How do we go about writing an algorithm? How do we go about writing a flow chart? Then we'll be solving some simple problems for which we'll be combinedly writing both the algorithms and the flow chart. We'll get started. So the discussion of the contents as of today is first we'll be studying what is an algorithm, basic definition of an algorithm, and how do we go about writing an algorithm. Then we have a small difference between algorithm versus procedure. The basic difference that we need to know when we are starting with an algorithm. Then we do have a process on how do we go about writing an algorithm, the procedure, what we need to follow when we have to write an algorithm. Then ಆಮೇಲೆ ಫ್ಲೋ ಚಾರ್ಟ್ ಅಂದ್ರೆ ಏನು ಅಂತ ನೋಡೋಣ, ಫ್ಲೋ ಚಾರ್ಟ್ ಅಲ್ಲಿ ಯೂಸ್ ಮಾಡೋ ಸಿಂಬಲ್ಸ್ ಏನು ಅಂತ ನೋಡೋಣ, ಫ್ಲೋ ಚಾರ್ಟ್ ಹೇಗೆ ಬರೆಯೋದು ಅಂತ ನೋಡೋಣ. Then we'll be solving certain problems and we'll be also going through certain activities which you people all need to carry out. So certain activities ಅನ್ನು ಮೆನ್ಷನ್ ಮಾಡಿದ್ರೆ ಪ್ರೆಸೆಂಟೇಷನ್ ಅಲ್ಲಿ after the session you just try the activities. Okay, so we'll get started now. As we've already seen in the first session, the basic definition of the algorithm goes this way: the step-by-step procedure or the instructions to solve a problem. So ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಅನ್ನು ಕೊಡ್ತೀವಿ. ಆ ಸೊಲ್ಯೂಷನ್ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಲ್ಲಿ ಏನಾದ್ರು ಬರೀತಾ ಇದ್ರೆ ಅಥವಾ ಸ್ಟೆಪ್ ಬೈ ಸ್ಟೆಪ್ ಫಾರ್ಮ್ ಅಲ್ಲಿ ಏನಾದ್ರು ಬರೀತಾ ಇದ್ರೆ ಅದಕ್ಕೆ ನಾವು ಅಲ್ಗಾರಿದಮ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನೋಡೋಣ ಅಲ್ಗಾರಿದಮ್ ಹೇಗೆ ಬರೆಯೋದು, ಇನ್ಸ್ಟೆಂಟ್ ಕಾಫಿ ಮಾಡೋದಕ್ಕೆ ಅಲ್ಗಾರಿದಮ್ ಹೇಗೆ ಬರೆಯೋದು ಅಂತ. ಫಸ್ಟ್ ಏನ್ ಮಾಡ್ತೀವಿ, ನಾವು ಮಾಡ್ತಕ್ಕಂಥ ಸ್ಟೆಪ್ಸ್ ನೆಲ್ಲ ಸೇರ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹಾಕಿ ಇದು ಮೊದಲನೇ ಸ್ಟೆಪ್, ಇದು ಎರಡನೇ ಹಂತ, ಇದು ಮೂರನೇ ಸ್ಟೆಪ್ ಅಂತ ಬರ್ಕೊಂತ ಹೋದ್ರೆ ಅದೇ ಅಲ್ಗಾರಿದಮ್ ಆಗುತ್ತೆ. ಸೊ ಎಷ್ಟು ಈಸಿ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ತೀವಿ, ಇನ್ಸ್ಟೆಂಟ್ ಕಾಫಿ ಮಾಡ್ಬೇಕಂದ್ರೆ ನಮ್ಗೆಲ್ಲ ಒಂದು ಕಪ್ ಬೇಕು. ಕಾಣಿಸ್ತಾ ಇದೆ ನಮ್ಗೆ ಸ್ಕ್ರೀನ್ ಮೇಲೆ ಒಂದು ಕಪ್ ಕಾಣ್ತಾ ಇದೆ. ಕಪ್ ಒಳಗಡೆ ಕಾಫಿ ಪೌಡರ್ ನ ಹಾಕ್ತಿವಿ, ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ತಿವಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಿದ್ಮೇಲೆ ಬಿಸಿ ಹಾಲನ್ನ ಹಾಕ್ತಿವಿ. ಸೊ ದಟ್ ಇಸ್ ವಿ ಆರ್ ಪೋರಿಂಗ್ ದ ಹಾಟ್ ಮಿಲ್ಕ್. ಸೊ ಮಿಲ್ಕಿಗೆ ಇಫ್ ಯು ವಾಂಟ್ ಶುಗರ್ ಯು ಕ್ಯಾನ್ ಪುಟ್ ಇನ್, or if you don't want the sugar, you don't put it. So sugared milk or unsugared milk. So hot milk we are going to put into the cup in which we have already put the instant coffee powder. So instant coffee powder ಹಾಕಿರ್ತಕ್ಕಂಥ ಕಪ್ಪಿಗೆ ಆಲ್ರೆಡಿ ನಾವು ಮಿಲ್ಕ್ ಅನ್ನ ಹಾಕ್ತಾ ಇದೀವಿ. ಇದು ಎರಡನೇ ಸ್ಟೆಪ್. ಓಕೆ, ಇನ್ನು ಮೂರನೇ ಸ್ಟೆಪ್ ಬಂದು ಏನು, ಹಾಲು ಹಾಕಿದೀವಿ, ಕಾಫಿ ಪೌಡರ್ ಹಾಕಿದೀವಿ. ನೆಕ್ಸ್ಟ್ ಸ್ಟೆಪ್ ಏನು, ಆಬ್ವಿಯಸ್ಲಿ ಎರಡನ್ನು ಮಿಕ್ಸ್ ಮಾಡಬೇಕು. ಸೊ ಸ್ಪೂನ್ ಇಂದ ನಾವು ಮಿಕ್ಸ್ ಮಾಡ್ತೀವಿ. We stir it with a spoon to mix. That is the next step. ಓಕೆ, ಫೈನಲಿ ಸೊ ಹಾಲು ಕಾಫಿ ಪೌಡರ್ ಎರಡನ್ನು ಸ್ಪೂನ್ ನಲ್ಲಿ ಮಿಕ್ಸ್ ಮಾಡಿದಾಗ ಬಿಸಿ ಬಿಸಿ ಆದಂತ ಇನ್ಸ್ಟೆಂಟ್ ಕಾಫಿ ಈಸ್ ರೆಡಿ. ಯು ಕ್ಯಾನ್ ಡ್ರಿಂಕ್ ಹ್ಯಾಪಿಲಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಲ್ಗಾರಿದಮ್ ಅನ್ನ ಬರೀಬಹುದು. ಬಟ್ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಇಷ್ಟೇ ಈಸಿಯಾಗಿ ನಾವು ಬರೀಬಹುದಾ ಅಂತ ಹೇಳಿದಾಗ ಫಸ್ಟ್ ಸೆಷನ್ ಅಲ್ಲಿ ನಾವೆಲ್ಲ ನೋಡಿದೀವಿ ಹೇಗೆ ಒಂದು ರೋಬೋಟ್ ಅನ್ನ ನಾವು ತಯಾರು ಮಾಡ್ಬೇಕು, ಒಂದು ರೋಬೋಟ್ಗೆ ನಾವು ಪ್ರೋಗ್ರಾಮ್ ಅನ್ನ ತಯಾರು ಮಾಡ್ಬೇಕು ಅಂತ ಹೇಳಿದಾಗ ಸಣ್ಣ ಸಣ್ಣ ಇನ್ಸ್ಟ್ರಕ್ಷನ್ ಕೂಡ ಎಷ್ಟು ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸಣ್ಣ ಸಣ್ಣ ಇನ್ಸ್ಟ್ರಕ್ಷನ್ ಅನ್ನು ಕೇರ್ಫುಲ್ ಆಗಿ ಅದಕ್ಕೆ ಫೀಡ್ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ವಿಲ್ ನಾಟ್ ಬಿ ಗೆಟಿಂಗ್ ದಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ದಟ್ ವಿ ಆಲ್ರೆಡಿ ಸೀನ್ ಇಟ್ ಇನ್ ದಿ ಫಸ್ಟ್ ಸೆಷನ್. ಸೊ ಅದೇ ತರ ಈಗ ಕೆಲವೊಂದು ಪ್ರೋಗ್ರಾಮಬಲ್ ಪ್ರಾಬ್ಲಮ್ಸ್ ಗೆ ನಾವು ಅಲ್ಗಾರಿದಮ್ ಗಳನ್ನ ಹೇಗೆ ಬರೆಯೋದು ಅಂತ ವಿಲ್ ಜಸ್ಟ್ ಗೋ. So next, the small difference between algorithm and procedure, we obviously need to know the basic difference ಏನು. ಪ್ರೊಸೀಜರ್ ಹೇಗೆ ಬರೀತೀವಿ, ನಾವ್ ಏನಂತ ಹೇಳ್ತೀವಿ ಅಲ್ಗಾರಿದಮ್ ಡೆಫಿನೇಷನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಅದ್ರ ಪ್ರೊಸೀಜರ್ ಅಂದ್ರೆ ಏನು, ಪ್ರೊಸೀಜರ್ ಅಂದ್ರೂ ಕೂಡ ಅದು ಒಂದು ಸೊಲ್ಯೂಷನ್. ಸೊ ಹಾಗಾದ್ರೆ ಪ್ರೊಸೀಜರ್ ಅಲ್ಗಾರಿದಮ್ ಅಲ್ವಾ? See, procedure is similar to an algorithm. So ಅದರ basic differences ಏನು ಅಂತ ನೋಡೋಣ. So the first difference is algorithm will stop after performing certain steps. Yes, certain steps ಆದ್ಮೇಲೆ algorithm stop ಆಗುತ್ತೆ. ಬಟ್ ಅದರ ಪ್ರೊಸೀಜರ್ ಸ್ಟಾಪ್ ಆಗ್ಬೋದು, ಸ್ಟಾಪ್ ಆಗದೇನೂ ಕೂಡ ಇರ್ಬೋದು. ಸೊ ದ ನೆಕ್ಸ್ಟ್ ಡಿಫರೆನ್ಸ್ ಇಸ್ ಅಲ್ಗಾರಿದಮ್ ಬರೀತಕ್ಕಂತ ಏನು ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡ್ತೀವಿ ಅದಕ್ಕೆಲ್ಲದಕ್ಕೂ ಕೂಡ ಮ್ಯಾಥಮೆಟಿಕಲ್ ಪ್ರೂಫ್ ಅನ್ನ ನಾವು ಕೊಡ್ಬೋದು. ಬಟ್ ಅದರ ಪ್ರೊಸೀಜರ್ ಗೆ ಮ್ಯಾಥಮೆಟಿಕಲ್ ಪ್ರೂಫ್ ಕೊಡ್ಲೇಬೇಕು ಅಂತ ಇಲ್ಲ, ಅಥವಾ ಮ್ಯಾಥಮೆಟಿಕಲ್ ಪ್ರೂಫ್ ಕೊಡ್ಲಿಕ್ಕೂ ಸಾಧ್ಯ ಆಗದೆ ಇರ್ಬೋದು. ಆ ತರನು ಕೂಡ ನಾವು ಪ್ರೊಸೀಜರ್ ಅನ್ನ ಬರೀತಾ ಹೋಗ್ತೀವಿ. ಬಟ್ ದಟ್ ಇಸ್ ನಾಟ್ ಅ ಕೇಸ್ ಆಫ್ ಅನ್ ಅಲ್ಗಾರಿದಮ್. That is the difference. Okay. So procedure, it may or may not be well defined. So the next step of difference goes this way. Algorithm has a well-defined
ಫೈಂಡ್ ಇನ್ಪುಟ್. ಹೌದು, ಇನ್ಪುಟ್ ಮತ್ತೆ ಔಟ್ಪುಟ್ ಎರಡು ವೆಲ್ ಡಿಫೈನ್ಡ್ ಇರುತ್ತೆ. ಏನಿದು ಇನ್ಪುಟ್, ಏನಿದು ಔಟ್ಪುಟ್ ಅಂದ್ರೆ ಇನ್ಪುಟ್. ನಾವು ಯಾವುದೇ ಒಂದು ಪ್ರೋಗ್ರಾಮ್ ಬರ್ದಾಗ, ಈಗ ನೋಡಿದ್ವಿ ಒಂದು ಇನ್ಸ್ಟಂಟ್ ಕಾಫಿಯನ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಅಲ್ಗಾರಿದಮ್ ಬರ್ದ್ವಿ, ಅದನ್ನೇ ನಾವೇನಾದ್ರೂ ರೋಬೋಟಿಕ್ ಫೀಡ್ ಮಾಡ್ಬೇಕು ಅಂದ್ರೆ, ಸೊ ಆ ರೋಬೋಟಿಕ್ ಏನನ್ನ ಕೊಡ್ತೀವಿ ನಾವು, ನಿನಗೆ ಕಾಫಿ ಪೌಡರ್ ಕೊಡ್ತೀನಿ, ನಾನು ಹಾಲನ್ನ ಕೊಡ್ತೀನಿ. ಸೊ ಆ ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾತ್ರ ನಾನು ಕಾಫಿ ಮಾಡಕ್ ಸಾಧ್ಯ ಆಗುತ್ತೆ. ಸೊ ದೋಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ವಿಚ್ ಐ ವಾಂಟ್ ಪುಟ್ ಇನ್ ಟು ದ ಪ್ರೊಸೀಜರ್ ಆಫ್ ಪ್ರಿಪೇರಿಂಗ್ ಅನ್ ಇನ್ಸ್ಟಂಟ್ ಕಾಫಿ. ಸೊ ದಟ್ ಇಸ್ ಇನ್ಪುಟ್. ಸೊ ಇನ್ ಔಟ್ಪುಟ್ ಅಂದ್ರೆ ಏನು, ನಾವು ಕೊಟ್ಟಿರ್ತಕ್ಕಂಥ ಇನ್ಪುಟ್ ಗೆ ನಾವು ಬರ್ದಿರ್ತಕ್ಕಂಥ ಅಲ್ಗಾರಿದಮ್ ಅಥವಾ ಪ್ರೋಗ್ರಾಮ್ ಪ್ರಾಸೆಸ್ ಆಗಿ ಎಕ್ಸಿಕ್ಯೂಟ್ ಆಗಿ ನಮಗೆ ಏನ್ ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಬರುತ್ತೆ ಅದನ್ನ ಔಟ್ಪುಟ್ ಅಂತೀವಿ ನಾವು. ದಟ್ ಇಸ್ ದ ನೇಮ್ ಸೇಸ್ ಔಟ್ಪುಟ್. ಸೊ ಇಟ್ ಇಸ್ ಪುಟಿಂಗ್ ಫೋರ್ತ್ ಇನ್ ಫ್ರಂಟ್ ಆಫ್ ಅಸ್ ದಿ ರಿಸಲ್ಟ್, ಔಟ್ಪುಟ್. ಓಕೆ, ಸೊ ಓಕೆ, ಈಗ ಪ್ರೊಸೀಜರ್ ಅಲ್ಲಿ ಏನಿದೆ ಅಂತಂದ್ರೆ, ಪ್ರೊಸೀಜರ್ ಜನರಲ್ ಆಗಿರುತ್ತೆ, ಅದ್ರಲ್ಲಿ ಔಟ್ಪುಟ್ ಅಥವಾ ಇನ್ಪುಟ್ ಡಿಫೈನ್ ಮಾಡಬಹುದು ಅಥವಾ ಮಾಡದೇ ಇರ್ಬೋದು. ಈ ಪ್ರೊಸೀಜರ್ ಸ್ಟಾಪೇ ಆಗಲ್ಲ ಅಂದಾಗ ಅಲ್ಲಿ ಔಟ್ಪುಟ್ ಬರೋ ಚಾನ್ಸಸ್ ಬಹಳ ಕಡಿಮೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಹಾಗಾದ್ರೆ ವಿ ಕ್ಯಾನ್ ಕೋಟ್ ಇನ್ ಜನರಲ್ ಆಲ್ ಅಲ್ಗಾರಿದಮ್ಸ್ ಆರ್ ಪ್ರೊಸೀಜರ್ಸ್. ಎಸ್, ಎಲ್ಲಾ ಅಲ್ಗಾರಿದಮ್ಗಳು ಕೂಡ ಪ್ರೊಸೀಜರ್. ಬಟ್ ಎಲ್ಲಾ ಪ್ರೊಸೀಜರ್ಸ್ ಅನ್ನು ನಾವು ಅಲ್ಗಾರಿದಮ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಪ್ರೊಸೀಜರ್ ನ ಅಲ್ಗಾರಿದಮ್ ಅಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಇನ್ಪುಟ್ ಇರಬೇಕು, ಒಂದು ಔಟ್ಪುಟ್ ಇರಬೇಕು, ಮತ್ತೆ ಪ್ರಾಬಬ್ಲಿ ಇದು ಸ್ಟಾಪ್ ಕೂಡ ಆಗ್ಬೇಕು ಆಫ್ಟರ್ ಪರ್ಫಾರ್ಮಿಂಗ್ ಸರ್ಟನ್ ಸ್ಟೆಪ್ಸ್. ಮತ್ತೆ ಒಂದು ಮ್ಯಾಥಮೆಟಿಕಲ್ ಪ್ರೂಫ್ ಕೂಡ ಕೊಡೋಕೆ ಸಾಧ್ಯ ಆಗ್ಬೇಕು. ದಟ್ ಇಸ್ ವಾಟ್ ದಿ ಅಲ್ಗಾರಿದಮಿಕ್ ಫೀಚರ್ ಇಸ್. ಸೊ ಆ ತರ ಫೀಚರ್ ಒಂದು ಪ್ರೊಸೀಜರ್ ಇತ್ತು ಅಂದ್ರೆ ಅದನ್ನೆಲ್ಲ ಅಲ್ಗಾರಿದಮ್ ಅಂತ ಹೇಳ್ಬೋದು. ಸೊ ದಟ್ ಇಸ್ ದ ಜನರಲ್ ಕೋಡ್. ಎಸ್, ವಿಲ್ ಪ್ರೊಸೀಡ್ ನೌ. ಸೊ ಹಾಗಾದ್ರೆ ಅಲ್ಗಾರಿದಮ್ ಬಗ್ಗೆ ಮಾತಾಡಿದಾಗ ಒಂದು ಅಲ್ಗಾರಿದಮ್ ಬರೆಯೋದನ್ನ ನಾವು ಮುಂದುವರಿಸ್ಕೋಬೇಕು ಅಂದ್ರೆ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಅನ್ ಅಲ್ಗಾರಿದಮ್. ಸೊ ಹಾಗಾದ್ರೆ ಏನು ಬೇಸಿಕ್ ಪ್ರಾಪರ್ಟೀಸ್ ಅಲ್ಗಾರಿದಮ್ದು? ಎಸ್, ನೋಡಿ, ಅಲ್ಗಾರಿದಮ್ಗೆ 5 ಪ್ರಾಪರ್ಟೀಸ್ ಇದೆ. ಒಂದು ಇನ್ಪುಟ್ ಅಂತ ಕರಿತೀವಿ. ಇನ್ಪುಟ್ ನಾನು ಆಗ್ಲೇ ಹೇಳ್ದೆ. ಇನ್ಪುಟ್ ಅಂತ ಹೇಳಿ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ದ ಬಿಗಿನಿಂಗ್ ಆರ್ ದಿ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ದಟ್ ವಿ ನೀಡ್ ಟು ಫೀಡ್ ಇಟ್. ಈಗ ಒಂದು ಇನ್ಸ್ಟೆಂಟ್ ಕಾಫಿ ಪ್ರಿಪೇರ್ ಆಗ್ಬೇಕು ಅಂದ್ರೆ ಬಿಗಿನಿಂಗ್ ಇಂಗ್ರೀಡಿಯೆಂಟ್ಸ್ ಏನ್ ಕೊಡ್ತಾ ಇದೀವಿ ನಾವು? ಕಾಫಿ ಪೌಡರ್ ಕೊಡ್ತೀವಿ, ಹಾಲ್ ಕೊಡ್ತೀವಿ, ಮೇ ಬಿ ಶುಗರ್ ವಿ ಕ್ಯಾನ್ ಗಿವ್. ಸೊ ದೋಸ್ ಆರ್ ಆಲ್ ಫಾರ್ಮ್ ದಿ ಇನ್ಪುಟ್ ಫಾರ್ ದಟ್ ಪರ್ಟಿಕ್ಯುಲರ್ ಅಲ್ಗಾರಿದಮ್. ಸೊ ಹಾಗಾದ್ರೆ ಈಗ ನಾವು ಕಾಫಿ ಪ್ರಿಪೇರ್ ಮಾಡಿದಾಗ ಕಾಫಿ ಪೌಡರ್ ಹಾಕ್ತಿವಿ, ಮಿಲ್ಕ್ ಹಾಕ್ತಿವಿ, ಸ್ಟಿರ್ ಮಾಡ್ತೀವಿ, ಅದೇನ್ ಪ್ರೊಸೀಜರ್ ಇದೆ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಬರ್ತಕ್ಕಂಥ ರಿಸಲ್ಟ್ ಏನು? ಫೈನಲ್ ರಿಸಲ್ಟ್, ದಟ್ ಇಸ್ ದ ಇನ್ಸ್ಟಂಟ್ ಕಾಫಿ. ಸೊ ಆ ಕೇಸಲ್ಲಿ ಹೇಗೆ ಇನ್ಸ್ಟಂಟ್ ಕಾಫಿ ಆಗುತ್ತೆ, ಅದೇ ತರ ಪ್ರತಿಯೊಂದು ಪ್ರೋಗ್ರಾಮ್ ನಲ್ಲೂ ನಾವು ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಗೆ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ ಬರುತ್ತೆ. ಆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ನಾವು ಔಟ್ಪುಟ್ ಅಂತ ಕರಿತೀವಿ. ಸೊ ಒಂದು ಅಲ್ಗಾರಿದಮ್ ಅಂದಾಗ ಅಲ್ಲೊಂದು ಇನ್ಪುಟ್ ಇರಬೇಕು, ಒಂದು ಔಟ್ಪುಟ್ ಕೂಡ ಇರ್ಬೇಕು. ಅದೆಲ್ಲ ಮತ್ತೆ ಇನ್ನೇನ್ ಫೀಚರ್ಸ್ ಇದೆ ಅಲ್ಗಾರಿದಮ್? ಎಸ್, ಇಟ್ ಶುಡ್ ಬಿ ಫೈನೈಟ್. ಫೈನೈಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಫೈನೈಟ್ ಆರ್ ಫಿನಿಟಿ ಅಂದ್ರೆ ವಿಚ್ ಕ್ಯಾನ್ ಬಿ ಕೌಂಟೆಡ್ ಅಂತ. ಸೊ ಅಲ್ಗಾರಿದಮ್ ಶುಡ್ ಬಿ ಫೈನೈಟ್ ಅಂದ್ರೆ ಅಲ್ಗಾರಿದಮ್ ಅಲ್ಲಿ ನಾವು ಬರೀತಕ್ಕಂತ ಸ್ಟೆಪ್ಸ್ ಕೆಲವೊಂದು ಆಪರೇಷನ್ ಗಳನ್ನ ಪರ್ಫಾರ್ಮ್ ಮಾಡಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಶುಡ್ ಸ್ಟಾಪ್. ಯಾವಾಗ ಅದು ಸ್ಟಾಪ್ ಆಗುತ್ತೆ ಅವಾಗ ಮಾತ್ರ ನಮ್ಗೆ ಔಟ್ಪುಟ್ ಸಿಗೋಕ್ ಸಾಧ್ಯ. ಹೌದಾ? ಕಾಫಿ ಮಾಡ್ತಾನೆ ಇದ್ರೆ ಕಾಫಿ ಪ್ರಿಪೇರ್ ಆಗತ್ತಾ? ಇಲ್ಲ. ಸೊ ಕಾಫಿ ಮಾಡಿ ಪ್ರೊಸೀಜರ್ ನ ಮುಗಿಸಿದ ಮೇಲೆ ಅಲ್ಲಿ ನನ್ಗೊಂದು ಔಟ್ಪುಟ್ ಬರುತ್ತೆ, ಅದನ್ನ ನಾನು ಕಾಫಿ, ಇನ್ಸ್ಟಂಟ್ ಕಾಫಿ ಅಂತ ಕರಿತೀನಿ. ಹೌದಾ? ಸೊ ಹಾಗಾದ್ರೆ ಅದು ಫೈನೈಟ್ ಆಗಿ ಸ್ಟಾಪ್ ಆಗ್ಬೇಕು ಆ ಪ್ರೊಸೀಜರ್. ಸೊ ಅವಾಗ ಮಾತ್ರ ನಂಗೆ ಔಟ್ಪುಟ್ ಬರುತ್ತೆ. ಸೊ ಅಲ್ಗಾರಿದಮ್ಗೆ ಫೈನೈಟ್ ಪ್ರಾಪರ್ಟಿ ಇದೆ ಅಂದ್ರೆ ಇಟ್ ಶುಡ್ ಟರ್ಮಿನೇಟ್ ಆಫ್ಟರ್ ಪರ್ಫಾರ್ಮಿಂಗ್ ಸರ್ಟನ್ ಕೌಂಟಬಲ್ ನಂಬರ್ ಆಫ್ ಸ್ಟೆಪ್ಸ್. ದಟ್ ಇಸ್ ವಾಟ್ ದಿ ಫೈನೈಟ್ ಪ್ರಾಪರ್ಟಿ. Next property will go through, that is the definite property. So algorithm definite ಆಗಿ ಇರಬೇಕು ಅಂತ ಹೇಳ್ತೀವಿ. ಡೆಫಿನೆಟ್ ಅಂದ್ರೆ ಏನು? ಆರ್ ಯು ಡೆಫಿನೆಟ್? ಎಸ್, ಡೆಫಿನೆಟ್ ಆಗಿದ್ದೀರಾ, ಕನ್ಫರ್ಮ್ ಆಗಿದ್ದೀರಾ ಹೇಳ್ತೀವಲ್ವಾ ನಾವು. ಡೆಫಿನೆಟ್ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಸ್ಥಿರ ಅಂತ ಅರ್ಥ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಅಲ್ಗಾರಿದಮ್ ಡೆಫಿನೆಟ್ ಆಗಿರ್ಬೇಕಂದ್ರೆ ಏನರ್ಥ? ಅಲ್ಲಿ ನಾವು ಬರೀತಕ್ಕಂತ ಸ್ಟೆಪ್ಸ್ ಏನಿದೆ ಕ್ಲಿಯರ್ ಆಗಿ ಇರ್ಬೇಕು, ತುಂಬಾ ಒಂದು ಪ್ರಾಪರ್ ಮೀನಿಂಗ್ ಅನ್ನ ಕೊಡ್ಬೇಕು. ಆಮೇಲೆ ಅನ್ಆಂಬಿಗ್ಯೂಸ್ ಆಗಿ ಇರ್ಬೇಕು ಅಂತ. ನೋಡಿ, ಅಲ್ಲೊಂದು ಅನ್ಆಂಬಿಗ್ಯೂಸ್ ಅಂತ ಯೂಸ್ ಮಾಡಿದೀವಿ ವರ್ಡ್. ಏನದು ಅನ್ಆಂಬಿಗ್ಯೂಸ್ ಅಂದ್ರೆ? ಕ್ಲಿಯರ್ ಆಗಿ ಇರ್ಬೇಕು, ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು. ಇವತ್ ಮಳೆ ಬರುತ್ತಾ ಬರಲ್ವಾ ಗೊತ್ತಿಲ್ಲ, ದಟ್ ಇಸ್ ಅನ್ ಆಂಬಿಗ್ಯೂಟಿ ಕ್ವೆಶ್ಚನ್. ಆ ತರ ಇರಬಾರ್ದು. ಅಲ್ಗಾರಿದಮ್ ಅಲ್ಲಿ ಬರೀತಕ್ಕಂಥ ಪ್ರತಿಯೊಂದು ಸ್ಟೆಪ್ ಅಥವಾ ಪರ್ಫಾರ್ಮ್ ಮಾಡ್ತಕ್ಕಂಥ ಪ್ರೊಸೀಜರ್ ಕ್ಲಿಯರ್ ಆಗಿ ಇರ್ಬೇಕು, ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು. ನೆಕ್ಸ್ಟ್ ಪ್ರಾಪರ್ಟಿ ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಅಲ್ಗಾರಿದಮ್ ಎಫೆಕ್ಟಿವ್ ಆಗಿರ್ಬೇಕಂದ್ರೆ ನಾವು ಬರೀತಕ್ಕಂಥ ಪ್ರತಿಯೊಂದು ಸ್ಟೆಪ್ ನೆಸೆಸರಿ ಆಗಿರ್ಬೇಕು, ಅನ್ನೆಸೆಸರಿ ಆಗಿ ಏನು ಮಾಡ್ತಾ ಹೋಗ್ಬಾರ್ದು. ಓಕೆ, ಸೊ ನೆಸೆಸರಿ ಆಗಿ ಪ್ರತಿಯೊಂದು ಸ್ಟೆಪ್ ಅನ್ನು ನಾವು ಬರೀಬೇಕು. ಮತ್ತೆ ಅದು ಬೇಸಿಕ್ ಆಪರೇಷನ್ ಆಗಿರ್ಬೇಕು. ಬೇಸಿಕ್ ಅಂತ ಹೇಳಿದ್ರೆ ಅದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಆಪರೇಷನ್ ಆಗಿರ್ಬೇಕು. ಸೊ ನೋಡಿದ್ವಲ್ಲ ಹೇಗೆ ಪ್ರಾಪರ್ಟೀಸ್ ಆಫ್ ಅಲ್ಗಾರಿದಮ್ಸ್ ಅನ್ನ ಡಿಫೈನ್ ಮಾಡ್ತೀವಿ ಅಂತ. ಎಲ್ಲ ಪ್ರಾಪರ್ಟಿಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ನಾವು ಒಂದು ಅಲ್ಗಾರಿದಮ್ ಅನ್ನ
ಬರೀತೀವಿ. So now we'll see how do we go about writing an algorithm for another example. For example, ಈಗೆಲ್ಲ ಬರ್ಡೇ ಬರುತ್ತೆ, ಫಂಕ್ಷನ್ ಇರುತ್ತೆ, ನಮ್ ಫ್ರೆಂಡಿಗೆ ಒಂದು ಗಿಫ್ಟ್ ಕೊಡ್ಬೇಕು. ಸೊ ಇಟ್ ಇಸ್ ಆಸ್ ಈಸಿ ಅಲ್ವಾ? ಏನ್ ಮಾಡ್ತೀವಿ ನಾವು ಪ್ರೊಸೀಜರ್, ನಾವ್ ಏನ್ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ, ಯೂಶುವಲ್ ಆಗಿ ಆ ಪ್ರೊಸೀಜರ್ ನೇ ನಾವು ಸ್ಟೆಪ್ ಬೈ ಸ್ಟೆಪ್ ಫಾರ್ಮ್ ಅಲ್ಲಿ ಹಾಕೊಳ್ತಾ ಹೋದ್ರೆ ಆ ಸೊಲ್ಯೂಷನ್ ಅನ್ನ ನಾವು ಅಲ್ಗಾರಿದಮ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀವಿ, ಗಿಫ್ಟ್ ತಗೊಳ್ಬೇಕು ಅಂದ್ರೆ ಆಬ್ವಿಯಸ್ಲಿ ನಾವು ಮಾರ್ಕೆಟಿಗೆ ಹೋಗ್ಬೇಕು. ಸೊ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಹಾಕೊಂಡು ಡ್ರೆಸ್ ಮಾಡ್ಕೊಂಡು you'll become well dressed and you'll go, right? So that is we go to the market. Then next step ಏನು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮಾರ್ಕೆಟಿಗೆ ಹೋದ್ಮೇಲೆ, ಹೋಗೋಕಿಂತ ಮುಂಚೆ ಫಸ್ಟ್ ಚೆಕ್ ಮಾಡ್ಬೇಕು ಹೌದಾ, ಡ್ರೆಸ್ ಎಲ್ಲ ಆದ್ಮೇಲೆ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ದುಡ್ಡು ಇದೆಯಾ ಇಲ್ವಾ. ಸೊ ವಿ ಚೆಕ್ ಅಪ್ ಇನ್ ದ ವ್ಯಾಲೆಟ್ ವೆದರ್ ವಿ ಡೂ ಹ್ಯಾವ್ ಅ ಮನಿ. ಸೊ ಅಮೌಂಟ್ ಇರ್ಲಿಲ್ಲ ಅಂತ ಹೇಳಂದ್ರೆ ಮಾರ್ಕೆಟಿಗೆ ಹೋಗಿ ಆಮೇಲೆ ಅಮೌಂಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ. ಸೊ ವ್ಯಾಲೆಟ್ ಅಲ್ಲಿ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅಮೌಂಟ್ ಇರ್ಲಿಲ್ಲ ಅಂದ್ರೆ ವಿ ರೀಪ್ಲೇಸ್ ಅಂದ್ರೆ ರಿಪ್ಲೆನಿಶ್ ಅಂದ್ರೆ ವಿ ರೀಪ್ಲೇಸ್ ಇಟ್ ಅಂತ. ಓಕೆ, ಸೊ ಅಮೌಂಟ್ ಇರ್ಲಿಲ್ಲ ಅಂದ್ರೆ ನಾವು ಆ ವ್ಯಾಲೆಟ್ ಅಲ್ಲಿ ಅಮೌಂಟ್ ಅನ್ನು ಜೋಡಿಸ್ಕೊಂಡು ಹೋಗ್ತೀವಿ. ಓಕೆ, ಸೊ ಏನ್ ಮಾಡ್ತೀವಿ, ಈಗ ಡ್ರೆಸ್ ಆಯ್ತು, ವ್ಯಾಲೆಟ್ ಅಲ್ಲಿ ಅಮೌಂಟ್ ಎಲ್ಲ ಬಂದಾಯ್ತು, ನೆಕ್ಸ್ಟ್ ಪ್ರೊಸೀಜರ್ ಅನ್ನು ಮಾರ್ಕೆಟಿಗೆ ಹೋಗ್ಬೇಕು. ಸೊ ಗಿಫ್ಟ್ ಶಾಪಿಂಗ್ ಹೋದ್ರಿ, ಗಿಫ್ಟ್ ಶಾಪಿಂಗ್ ಹೋದ್ಮೇಲೆ ಏನ್ ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ಆಬ್ವಿಯಸ್ಲಿ ವಿ ಆಸ್ಕ್ ದ ಶಾಪ್ ಕೀಪರ್ ಫಾರ್ ಅ ಗಿಫ್ಟ್ ಆಫ್ ಯುವರ್ ಚಾಯ್ಸ್. ಇಲ್ಲ ನಿಮ್ ಫ್ರೆಂಡ್ಗೆ ಇಷ್ಟ ಆಗುದು ಅಥವಾ ನಿಮ್ಮ ಚಾಯ್ಸ್ ಏನಿದೆ ಅದ್ರ ಪ್ರಕಾರ ಒಂದು ಗಿಫ್ಟ್ ಅನ್ನ ನಾವು ಕೇಳ್ತೀವಿ ಶಾಪ್ ಕೀಪರ್ ಹತ್ರ, ಹೌದಾ. ಸೊ ಈಗ ಗಿಫ್ಟ್ ಅನ್ನ ತಗೊಂಡ ನಂತರ ನೆಕ್ಸ್ಟ್ ಏನ್ ಮಾಡ್ತೀವಿ, ನಮ್ಗೆ ಗಿಫ್ಟ್ ಇಷ್ಟ ಆದ್ರೆ ನಾವು ಅದಕ್ಕೆ ದುಡ್ಡು ಕೊಡ್ತೀವಿ, ತಗೊಂತೀವಿ. So ಅಲ್ಲಿ ಏನಿದೆ ನೆಕ್ಸ್ಟ್ ಸ್ಟೆಪ್, ಇಫ್ ಯು ಲೈಕ್ ದ ಗಿಫ್ಟ್ go to step number 7. See, this is the step number 6. Next step ಗೆ ಹೋಗಿ. So what is there in the step number 7? We'll come to the else part later. Sixth step ಅಲ್ಲಿರೋ else part ಅನ್ನ ಲಾಸ್ಟ್ ಗೆ ನೋಡೋಣ. So ಈಗ ಸ್ಟೆಪ್ ನಂಬರ್ 7 ಏನ್ ನೋಡೋಣ, get the gift wrapped and we pay money to the shopkeeper. Yes, ಸೊ ಗಿಫ್ಟ್ ಇಷ್ಟ ಆದ್ರೆ ಗಿಫ್ಟ್ ಅನ್ನ ರ್ಯಾಪ್ ಮಾಡಿಸ್ಕೊಂತೀವಿ, ಗಿಫ್ಟ್ ರ್ಯಾಪ್. ಅದಾದ್ಮೇಲೆ ಅಮೌಂಟ್ ಅನ್ನ ಕೊಡ್ತೀವಿ ಶಾಪ್ ಕೀಪರ್ಗೆ, ಹೌದಾ. ಸೊ ಈಗ ಅಮೌಂಟ್ ಅನ್ನ ಶಾಪ್ ಕೀಪರ್ಗೆ ಕೊಟ್ಮೇಲೆ ಗಿಫ್ಟ್ ಅನ್ನ ಸೇಫ್ ಆಗಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ವಿ ಕಮ್ ಬ್ಯಾಕ್ ಹೋಮ್. ಎಸ್, ಈಗ ಸಿಕ್ಸ್ತ್ ಸ್ಟೆಪ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಏನದು ನೋಡಿ, ಸೆವೆಂತ್ ಸ್ಟೆಪ್ ಗೆ ಯಾವಾಗ ಹೋಗ್ತೀವಿ, ಗಿಫ್ಟ್ ಇಷ್ಟ ಆದ್ರೆ ಹೋಗ್ತೀವಿ. ನಮಗೆ ಗಿಫ್ಟ್ ಇಷ್ಟ ಆಗದೇನು ಇರ್ಬೋದಲ್ವಾ, ಎಲ್ಲಾ ತೋರ್ಸಿದ ಗಿಫ್ಟ್ ಎಲ್ಲ ಇಷ್ಟ ಆಗ್ಲೇಬೇಕು ಅಂತೇನಿಲ್ಲ. ಸೊ ಇಷ್ಟ ಆಗದೆ ಹೋದ್ರೆ ನಮಗೆ ಶಾಪ್ ಕೀಪರ್ ತೋರಿಸಿರುವಂತ ಗಿಫ್ಟ್ ಏನ್ ಮಾಡ್ತೀವಿ ನಾವು, ಸ್ಟೆಪ್ 10. ಸೊ ಏನಿದೆ ನೋಡೋಣ ಸ್ಟೆಪ್ 10 ಅಲ್ಲಿ. ಎಸ್, ವಿ ಆಸ್ಕ್ ಫಾರ್ ಅನದರ್ ಗಿಫ್ಟ್, ಅಲ್ವಾ. ನಮ್ಗೆ ಈ ಗಿಫ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾವು ಬೇರೆ ಗಿಫ್ಟ್ ತೋರಿಸಿ ಅಂತ ಶಾಪ್ ಕೀಪರ್ ಕೇಳ್ತೀವಿ. ಎಸ್, ಈಗ ನೋಡಿ ನಮ್ಗೆ ಗಿಫ್ಟ್ ಇಷ್ಟ ಆದ್ರೆ ನಾವ್ ಯಾವ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ. ಸ್ಟೆಪ್ ಇಷ್ಟ ಆಗದೆ ಹೋದ್ರೆ ಯಾವ ಸ್ಟೆಪ್ ಅನ್ನ ಫಾಲೋ ಮಾಡ್ತೀವಿ, ಅಲ್ಲೊಂದು ಬ್ರಾಂಚಿಂಗ್ ಅನ್ನ ಕೊಟ್ಟಿದೀವಿ ಹೌದಾ. ಡೈರೆಕ್ಟ್ ಆಗಿ ಸ್ಟೆಪ್ 6 ಆದ್ಮೇಲೆ ಗಿಫ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ವಿ ಗೋ ಫಾರ್ ಸ್ಟೆಪ್ 10. ಅಲ್ಲಿ 7, 8 and 9 ಅನ್ನ ಆ ಪರಿಸ್ಥಿತಿಯಲ್ಲಿ ಪರ್ಫಾರ್ಮ್ ಮಾಡಲ್ಲ. ಸೊ 10 ಗೆ ಹೋಗ್ತೀವಿ. 10 ಗೆ ಹೋದಾಗ ನಮ್ಗೆ ಇನ್ನೊಂದು ಗಿಫ್ಟ್ ಕೇಳ್ತೀವಿ. ಸಪೋಸ್ ಯಾವ್ದೋ ಒಂದು ಗಿಫ್ಟ್ ಅಂತೂ ಇಷ್ಟ ಆಗತ್ತೆ. ಓಕೆ, ಸೊ ಗಿಫ್ಟ್ ಇಷ್ಟ ಆಗತ್ತೆ ಅಂತ ಇಟ್ಕೊಳ್ಳೋಣ. ಇಷ್ಟ ಆದಾಗ ಏನ್ ಮಾಡ್ತೀವಿ, ಅಗೇನ್ ವಿ ಕಮ್ ಬ್ಯಾಕ್ ಟು ದಿ ಸ್ಟೆಪ್ 7. ಸೊ ಸ್ಟೆಪ್ 7 ಗೆ ಏನಾಯ್ತು, ಮತ್ತೆ ಗಿಫ್ಟ್ ರ್ಯಾಪ್ ಮಾಡ್ಕೊಂತೀವಿ. ಅಗೇನ್ ವಿ ಪೇ ಮನಿ ಟು ದಿ ಶಾಪ್ ಕೀಪರ್ ಅಂಡ್ ದೆನ್ ವಿ ಕಮ್ ಬ್ಯಾಕ್ ಹೋಮ್. ಸೊ ದಿಸ್ ಇಸ್ ದ ಯೂಶುವಲ್ ಪ್ರೊಸೀಜರ್ ವಾಟ್ ವಿ ಫಾಲೋ. ನೋಡಿ, ಈ ನಾವು ಫಾಲೋ ಮಾಡ್ತಕ್ಕಂಥ ಯೂಶುವಲ್ ಪ್ರೊಸೀಜರ್ ನೇ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾವು ಹಾಕ್ತಾ ಹೋದ್ರೆ ನಾವು ಅದಕ್ಕೆ ಒಂದು ಅಲ್ಗಾರಿದಮ್ ಅಂತ ಕರಿತೀವಿ. ಸೊ ಈ ಅಲ್ಗಾರಿದಮ್ ಅನ್ನ ಎಲ್ಲ ಅಲ್ಗಾರಿದಮ್ ಅನ್ನು ಕೂಡ ನಾವು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ಪ್ರೋಗ್ರಾಮಬಲ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. So we have to understand what are the programmable problems. Okay, we'll see that. Next, we have another algorithm in front of us to take up. Yes, it is a favorite food, right? Maggi. ಎಲ್ಲಾರ್ಗೂ ಬಾಯಲ್ಲಿ ಈಗಲೇ ನೀರು ಬರುತ್ತೆ ಮ್ಯಾಗಿ ಅಂದ್ರೆ ಏನು ಅಂತ ನೆನ್ಸ್ಕೊಂಡ್ರೆ ಸಾಕು. ಹಾಗೆ ಈಗ ಅದರ ಮ್ಯಾಗಿ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಅಲ್ಗಾರಿದಮ್ ನಿಮ್ ಮನಸ್ಸಿನಲ್ಲಿ ಆಗ್ಲೇ ಪ್ರೊಸೀಜರ್ ಓಡ್ತಾ ಇರ್ಬೋದು. ಅದ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹಾಕಿದೀವಿ ಅಂತ ನೋಡೋಣ. We'll just see now. Yes, now we need to find out the ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ ಏನು, ಏನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕೊಟ್ಟಿರೋ ಪ್ರಾಬ್ಲಮ್ ಅರ್ಥ ಆದ್ರೆ ತಾನೇ ನಾವು ಮುಂದೆ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಸೊ ದ ಪ್ರಾಬ್ಲಮ್ ಇಸ್ ವಿ ಹ್ಯಾವ್ ಟು ಪ್ರಿಪೇರ್ ಆರ್ ಕುಕ್ ಮ್ಯಾಗಿ. ಎಸ್, ಫಸ್ಟ್ ಸ್ಟೆಪ್ ಏನು, ಎಸ್ ನಮ್ಗೆ ಮ್ಯಾಗಿ ಇರ್ಲಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ಅದನ್ನ ಆಬ್ವಿಯಸ್ಲಿ ನಾವು ಮಾರ್ಕೆಟ್ ಇಂದ ತರ್ತೀವಿ, ಹೌದಾ. ಸೊ ಮಾರ್ಕೆಟ್ ಇಂದ ತರ್ತೀವಿ ಅಂತ ಹೇಳಿದಾಗ ವಿ ಆಬ್ವಿಯಸ್ಲಿ ಗೋ ಫಾರ್ ಎಸ್, ನಾವು ಮ್ಯಾಗಿ ಪ್ಯಾಕೆಟ್ ಅನ್ನ ಮಾರ್ಕೆಟ್ ಇಂದ ತಗೊಂಡ್ ಬಂದ್ಮೇಲೆ ವಾಟ್ ಡು ವಿ ಡು. ಸೊ ಒಂದ್ ಪಾತ್ರೆ ತಗೊಳ್ತೀವಿ. ಒಂದ್ ಪಾತ್ರೆ ತಗೊಂಡ್ಮೇಲೆ ವಿ ಆಬ್ವಿಯಸ್ಲಿ ನೀಡ್ ಅ ವೆಸಲ್ ಆರ್ ಅ ಕಂಟೈನರ್ ಟು ಪ್ರಿಪೇರ್ ಅ ಮ್ಯಾಗಿ. ಸೊ ವೆಸಲ್ ತಗೊಂತೀವಿ. ವೆಸಲ್ ತಗೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಆಫ್ ವಾಟರ್ ವಾಟ್ ವಿ ನೀಡ್ ಟು ಪ್ರಿಪೇರ್ ದ ಮ್ಯಾಗಿ, ದಟ್ ವಿ ಆರ್ ಗೋಯಿಂಗ್ ಟು ಪುಟ್ ಇಟ್ ಟು ದ ವೆಸಲ್.
ಎಸ್ ನೆಕ್ಸ್ಟ್ ಏನ್ ಮಾಡ್ತೀವಿ, ಸ್ಟವ್ ಹಚ್ತೀವಿ. ದಟ್ ಇಸ್ ದ ಬೇಸಿಕ್ ಕ್ರೈಟೀರಿಯಾ, ರೈಟ್. ನೆಕ್ಸ್ಟ್ ಸ್ಟೆಪ್ ಏನು, ಈಗ ಪಾತ್ರೆ ಇಟ್ಟಿದ್ದೀರಾ, ಸ್ಟವ್ ಮೇಲೆ ಸ್ಟವ್ ಹಚ್ಚಿದೀರಾ, ನೀರ್ ಕುದೀತಾ ಇದೆ. Now the water starts to boil. What do? You put the noodles into the boiling water, right? ಎಸ್, ನಾವು ನೋಡಿ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನಮ್ಗೆ, ಬಾಯ್ಲಿಂಗ್ ವಾಟರ್ಗೆ ನೂಡಲ್ಸ್ ಅನ್ನ ಹಾಕ್ತಾ ಇದೀವಿ. ನೂಡಲ್ಸ್ ಅನ್ನ ಹಾಕಿದ್ಮೇಲೆ ನಾವು ಮಸಾಲಾ ಪೌಡರ್ ಕೊಟ್ಟಿರ್ತಾರೆ, ಆ ಮಸಾಲಾ ಪೌಡರ್ನು ಹಾಕ್ತಿವಿ. ಅಂಡ್ ದೆನ್ ಆಬ್ವಿಯಸ್ಲಿ ವಿ ಸ್ಟಿರ್ ಒಕೇಶನಲಿ, ಅದ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಹೇಗಿರುತ್ತೆ ಅದೇ ತರ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ಏನು, ಎಸ್, ನಾವ್ ದ ನೂಡಲ್ಸ್ ಇಸ್ ಕುಕ್ಡ್ ಅಂತ ಅನ್ಕೊಳ್ಳೋಣ. ಆ ನೂಡಲ್ಸ್ ಎಲ್ಲ ಬೆಂದ್ಮೇಲೆ what do? We turn off the flame. So yes, now the yummy Maggi is ready. Now you can go and cherish it, right? So this is how we do prepare a simple Maggi. So idu one simple procedure. ಈಗ ಇದನ್ನೇ ನಾವು ಪ್ರೋಗ್ರಾಮ್ ಆಗಿ ಬರೀಬೇಕು ಅಂತ ಹೇಳಿದ್ರೆ obviously ಒಂದೊಂದೇ step by step ಅನ್ನ ನಾವು we go on put forth. Okay. So the next problem we'll see now. Before going to the problem, yes, I wanted to tell you one more thing. ಇಲ್ಲಿ ನಾವು ಪ್ರೋಗ್ರಾಮ್ ಅಥವಾ ಅಲ್ಗಾರಿದಮ್ ಅಂತ ಹೇಳಿದಾಗ ಅಲ್ಲಿ ಇನ್ಪುಟ್ ಔಟ್ಪುಟ್ ಅನ್ನ ನೋಡ್ಬೇಕು, ಹೌದಾ? ಸೊ ಏನು ಈ ಪ್ರೋಗ್ರಾಮಿನ ಇನ್ಪುಟ್ ಅಂತ ಹೇಳಿದ್ರೆ ಅಲ್ಲಿ ಏನ್ ಹಾಕ್ತಾ ಇದೀವಿ ನಾವು, ಇನ್ಸ್ಟಂಟ್ ನೂಡಲ್ಸ್ ಕೊಡ್ತಾ ಇದೀವಿ, ವಾಟರ್ ಕೊಡ್ತಾ ಇದೀವಿ, ಮಸಾಲಾ ಪೌಡರ್ ಕೊಡ್ತಾ ಇದೀವಿ, ಇಂಗ್ರೀಡಿಯೆಂಟ್ಸ್ ಇದು, ಹೌದಾ? ನಾವು ಈ ಪ್ರೊಸೀಜರ್ಗೆ ಆ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿದಾಗ ನಮ್ಗೆ ಮ್ಯಾಗಿ ಪ್ರಿಪೇರ್ ಆಗುತ್ತೆ. ದಟ್ ಇಸ್ ದ ಇನ್ಪುಟ್, ಅದನ್ನ ಇನ್ಪುಟ್ ಅಂತ ಕರಿಬಹುದು. ನೆಕ್ಸ್ಟ್ we go for the output. ಹೌದಾ? ಔಟ್ಪುಟ್ ಏನಾಗುತ್ತೆ, ರಿಸಲ್ಟ್ ಏನ್ ಹೇಳಿ, yes, it is the Maggi. Yes, yummy Maggi noodles, that is the output. Then ಇಲ್ಲಿ ಇನ್ಪುಟ್ ಇದೆ, ಔಟ್ಪುಟ್ ಇದೆ. ಸೊ ಇಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ, ಏನು ಅಂತ ಹೇಳಿದ್ರೆ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ವೇರಿಯೇಬಲ್ ಅಂದ್ರೆ ಈಗ ನೂಡಲ್ಸ್, ವಾಟರ್, ಮಸಾಲಾ ಪೌಡರ್ನೆಲ್ಲ ಏನ್ ಮಾಡ್ತೀರಾ, ಹೆಂಗ್ ಸ್ಟೋರ್ ಮಾಡ್ತೀರಾ? ಗಾಳಿಲಂತೂ ಮಾಡಕ್ಕಾಗಲ್ಲ, ತೇಲ್ತಾ ಇರುತ್ತಾ, ಅದು ಎಲ್ಲಾದ್ರೂ ಫ್ಲೋಟಿಂಗ್ ಇರುತ್ತಾ? ಕ್ಯಾನ್ ಯು ಸಿ ಎನಿವೇರ್? ನೋ. ಸೊ ಅವನು ಕೂಡ ಹಾಕೊಳ್ಳಿಕ್ಕೆ ನಮ್ಗೆ ಕೆಲವೊಂದು ಪಾತ್ರೆಗಳು ಬೇಕು. ದಟ್ ಇಸ್ ವೈ ವಿ ಟೇಕ್ ದ ವೆಸಲ್, ರೈಟ್? ಸೊ that vessel or the container which we use to hold the input ingredients can be called as variables. So this is an important concept which we'll be concentrating in our further problems. So ಹಾಗಾಗಿ ಇನ್ಪುಟ್ ಔಟ್ಪುಟ್ ವೇರಿಯೇಬಲ್ಸ್ ಅನ್ನ ಇನ್ನು ಮುಂದೆ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ನಾವು ಅಪ್ಲೈ ಮಾಡ್ಕೊಳ್ತಾ ಹೋಗೋಣ. ಸೊ ಇನ್ಪುಟ್ ಅಂದ್ರೆ ಏನ್ ಹೇಳಿ, ನಾವು ಕೊಡ್ತಕ್ಕಂತ ಇಂಗ್ರೀಡಿಯೆಂಟ್ಸ್ ಅಥವಾ ಸ್ಟಾರ್ಟಿಂಗ್ ಅಥವಾ ಬಿಗಿನಿಂಗ್ ವ್ಯಾಲ್ಯೂಸ್ ಅಂತ ಹೇಳ್ಬೋದು, ಹೌದಾ? ಈಗ ಔಟ್ಪುಟ್ ಅಂದ್ರೆ ಏನು, ಫೈನಲ್ ರಿಸಲ್ಟ್. ಸೊ ಇಲ್ಲಿ ಫೈನಲ್ ರಿಸಲ್ಟ್ ಮ್ಯಾಗಿ ಬರ್ತಾ ಇದೆ, ದಟ್ ಇಸ್ ಔಟ್ಪುಟ್. ಇನ್ನು ವೇರಿಯೇಬಲ್ ಅಂದ್ರೆ ಯು ಕ್ಯಾನ್ ಥಿಂಕ್ ಇಟ್ ಆಸ್ ಅ ಕಂಟೈನರ್. ಈ ಇನ್ಪುಟ್ ವೇರಿಯೇಬಲ್ಸ್ ಅಥವಾ ವ್ಯಾಲ್ಯೂಗಳನ್ನ, ಇನ್ಪುಟ್ ವ್ಯಾಲ್ಯೂಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಬೇಕಾಗ್ತಕ್ಕಂತ ಕಂಟೈನರ್ಸ್ ಅನ್ನ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಓಕೆ, ದಟ್ ಇಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. Now we'll go for another example. ನಾವು ಈಗ ಸಾಕಷ್ಟು ಎಕ್ಸಾಂಪಲ್ ನ ಸಾಲ್ವ್ ಮಾಡಿದ್ವಿ. ಪ್ರಿಪೇರಿಂಗ್ ಕಾಫಿ, ದೆನ್ ಪ್ರಿಪೇರಿಂಗ್ ಮ್ಯಾಗಿ, then going to a market and buying a gift for a friend. ಇದೆಲ್ಲ ನಾನ್ ಟೆಕ್ನಿಕಲ್ ಆಯ್ತು, ಹೌದಾ? Now we'll come to or switch over to a technical problem solving. So one technical problem ಗೆ algorithm ಬರೆಯೋಣ. That is the problem before us is adding two numbers. ಎರಡು ನಂಬರ್ ಅನ್ನ ಆಡ್ ಮಾಡ್ಬೇಕಂದ್ರೆ ಫಸ್ಟ್ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಕೇಳ್ತೀರಿ, ಹೌದಾ? ಎರಡು ನಂಬರ್ ಆಡ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಎರಡು ನಂಬರ್ ಅನ್ನ ತಗೋಬೇಕು. ಸೊ ಫಸ್ಟ್ ನಂಬರ್ ತಗೊಳ್ತೀನಿ, ಆಮೇಲೆ ಸೆಕೆಂಡ್ ನಂಬರ್ ಏನು ಅಂತ ಕೇಳ್ತೀನಿ ನಿಮ್ಮ ಹತ್ರ ಕೇಳಿದಾಗ. ಸೊ ಯು ವಿಲ್ ಟೆಲ್ ಮಿ ವಾಟ್ ಇಸ್ ದ ಫಸ್ಟ್ ನಂಬರ್. ಎಸ್, 10 ಅಂತ ಹೇಳ್ತೀರಾ. ಸಪೋಸ್ ವಾಟ್ ಇಸ್ ದ ಸೆಕೆಂಡ್ ನಂಬರ್, ಸೆ 20 ಅಂತ ಹೇಳ್ತೀರಾ. ಈಗ ಏನ್ ಮಾಡ್ಬೇಕು, ಎರಡು ವ್ಯಾಲ್ಯೂಸ್ ಅನ್ನ ನಾನು ಎರಡು ಕಂಟೈನರ್ ಹಾಕ್ಬೇಕು, ಹೌದಾ? ಈಗ ಹಾಲು ಮತ್ತೆ ಕಾಫಿ ಪೌಡರ್ ಎರಡು ಮಿಕ್ಸ್ ಮಾಡ್ಬೇಕಂದ್ರೆ ಒಂದ್ ಕಂಟೈನರ್ ಅಲ್ಲಿ ಸೇ ಹಾಲು ಇರುತ್ತೆ, ಇನ್ನೊಂದು ಕಂಟೈನರ್ ಅಲ್ಲಿ ಸೇ ಕಾಫಿ ಪೌಡರ್ ಇರುತ್ತೆ. ಎರಡನ್ನು ಹೇಗೆ ಮಿಕ್ಸ್ ಮಾಡ್ತೀನೋ ಅದೇ ತರ ಫಸ್ಟ್ ನಂಬರ್ ನ ಸ್ಟೋರ್ ಮಾಡಕ್ಕೆ ನಂಗೆ ಒಂದು ಕಂಟೈನರ್ ಬೇಕು. ಸೊ ಫಸ್ಟ್ ನಂಬರ್ ಅಂತ ಒಂದು ವೇರಿಯಬಲ್ ತಗೊಳ್ತೀನಿ. ಸೆಕೆಂಡ್ ನಂಬರ್ ನ ಸ್ಟೋರ್ ಮಾಡೋಕೆ ಒಂದು ಕಂಟೈನರ್ ಬೇಕು. ಸೊ ಸೆಕೆಂಡ್ ನಂಬರ್ ಅಂತ ಒಂದು ವೇರಿಯಬಲ್ ಅನ್ನ ತಗೊಳ್ತೀನಿ. ಸೊ ಎರಡು ನಂಬರ್ ನ ವೇರಿಯಬಲ್ಸ್ ಅಲ್ಲಿ ಸ್ಟೋರ್ ಮಾಡಿದ್ಮೇಲೆ ಸೊ ವಾಟ್ ಡು ಐ ಡು, I go for adding the two numbers, right? So ಈಗ ಎರಡು ನಂಬರ್ ನ ಆಡ್ ಮಾಡ್ತೀನಿ. ಅದ್ರ ಎರಡು ಕಂಟೈನರ್ ಇದೆ, ಒಂದ್ರಲ್ಲಿ 10 ಇದೆ, ಒಂದ್ರಲ್ಲಿ 20 ಇದೆ. ಸೊ ಈಗ 10 ನಾನು 20ಕ್ಕೆ ಆಡ್ ಮಾಡ್ತೀನಿ, ಹೌದಾ? ಈ 10 20 ಆಡ್ ಮಾಡೋದಕ್ಕೂ ಕೂಡ ಆಡ್ ಮಾಡಿ ಹಾಕಬೇಕಲ್ವಾ ಸಮ್ ಅನ್ನ, ಅದಕ್ಕೂ ಒಂದು ಕಂಟೈನರ್ ಬೇಕು. ಅಸ್ಯೂಮ್ ದಟ್ 10 is in one container, 20 is in another container. So 10 ಒಂದು ವೇರಿಯಬಲ್, 20 ಒಂದು ವೇರಿಯಬಲ್ ಅಲ್ಲಿ ಹಾಕಿದೀವಿ. ಎರಡನ್ನು ಆಡ್ ಮಾಡಿ ಇನ್ನೊಂದು ವೇರಿಯಬಲ್ ಅಲ್ಲಿ ಹಾಕ್ತಾ ಇದೀನಿ. ಐ ನೀಡ್ ಅ ಥರ್ಡ್ ಕಂಟೈನರ್ ನಾವು. ಸೊ ಈಗ ಥರ್ಡ್ ಕಂಟೈನರ್ ನ ನಾನೇನಾದ್ರು ಸಮ್ ಅಂತ ತಗೊಂಡ್ರೆ ಆ ಸಮ್ ಒಳಗಡೆ ಈಗ 10 20 ಎರಡನ್ನು ಆಡ್ ಮಾಡಿ ಹಾಕ್ತಾ ಇದೀನಿ. ಸೊ ಫೈನಲಿ ಐ ಗೆಟ್ ದ ರಿಸಲ್ಟ್. ಓಕೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಏನೋ ಒಂದು ಬ್ಲಾಕ್ಸ್ ಪಾಪಪ್ ಆಗ್ತಾ ಇದೆ, ಹೌದಾ? ಏನು ಅಂತ ಹೇಳಂದ್ರೆ ನೋಡಿ, ಇಲ್ಲಿ ಫಸ್ಟ್ ನಂಬರ್ ನಾನು ತಗೊಂಡಾಗ
ಫಸ್ಟ್ ನಂಬರ್ ನ ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ದಟ್ ಇಸ್ ವಾಟ್ ಐ ಆಮ್ ಶೋಯಿಂಗ್. ಅಂಡ್ ಆಲ್ ದೀಸ್ ಬ್ಲಾಕ್ಸ್ ವಿಲ್ ಬಿ ಅಗೇನ್ ಸೀಯಿಂಗ್ ಇಟ್ ಇನ್ ದಿ ನೆಕ್ಸ್ಟ್ ಸೆಷನ್, ದಟ್ ಇಸ್ ಆರ್ ಸ್ಕ್ರಾಚ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಅಲ್ಲಿ ಬಿಲ್ಡ್ ಮಾಡುವಾಗ ಇದೇ ಪ್ರಾಬ್ಲಮ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡುವಾಗ ಇದ್ರ ಬ್ಲಾಕ್ಸ್ ಅನ್ನ ನೋಡ್ತೀವಿ. ದಟ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಇಟ್. ಓಕೆ, ಸೊ ಈಗ ಸಮ್ ಸಿಕ್ಕಿದೆ ನನಗೆ, ಆ ಸಮ್ ಅನ್ನ ಏನ್ ಮಾಡ್ಬೇಕು, ಡಿಸ್ಪ್ಲೇ ಮಾಡ್ಬೇಕು. ಈಗ ನೀವು ಕೇಳ್ತೀರಾ ಅಲ್ವಾ, ಆಡ್ 2 numbers ಅಂದಾಗ ಆಬ್ವಿಯಸ್ಲಿ ಐ ನೀಡ್ ಟು ಟೆಲ್ ಯು ದಿ ಆನ್ಸರ್. ಸೊ ನಾನೇ ನನ್ನಷ್ಟಕ್ಕೆ ನಾನೇ ಆನ್ಸರ್ ಮಾಡ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ಆಗತ್ತಾ? ಇಲ್ಲ, ನೀವು ಪ್ರಾಬ್ಲಮ್ ಕೇಳಿದ್ರೆ ಸೊ ನಿಮಗೆ ನಾನು ಔಟ್ಪುಟ್ ಅನ್ನ ಕೊಡ್ಬೇಕು, ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಸಮ್ಮನ. ಓಕೆ, ಈಗ ಈ ಪ್ರಾಬ್ಲಮ್ ಅಲ್ಲಿ ಇನ್ಪುಟ್ ಔಟ್ಪುಟ್ ಅನ್ನ ಬೇಗ ನೋಡ್ಬಿಡೋಣ. ಸೊ ಇನ್ಪುಟ್ ಅಂತ ಹೇಳಿದ್ರೆ ಏನ್ ತಗೊಳ್ತಾ ಇದೀವಿ ನೋಡಿ, ಫಸ್ಟ್ ಬಿಗಿನಿಂಗ್ ವ್ಯಾಲ್ಯೂಸ್ ಏನ್ ಹಾಕ್ತಾ ಇದೀವಿ? ಎಸ್, ಕರೆಕ್ಟ್. ಇನ್ಪುಟ್ ಅನ್ನ ನಾವು ಫಸ್ಟ್ ನಂಬರ್ ಮತ್ತೆ ಸೆಕೆಂಡ್ ನಂಬರ್ 2 ನಂಬರ್ಗಳನ್ನ ತಗೊಳ್ತಾ ಇದೀವಿ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಇನ್ಪುಟ್ ಇಲ್ಲಿ 2 numbers ಆಗುತ್ತೆ. ಓಕೆ, ಸೊ ಈಗ ಔಟ್ಪುಟ್ ಏನ್ ಬರ್ತಾ ಇದೆ ನನಗೆ? ಎಸ್, ಆಬ್ವಿಯಸ್ಲಿ ಅಡಿಷನ್ ಅಂತ ಹೇಳಿದ್ರೆ 2 ನಂಬರ್ ಔಟ್ಪುಟ್ ಬರ್ತಾ ಇದೆ, ಹೌದಾ? ದ ಸಮ್. ನೆಕ್ಸ್ಟ್, ವಾಟ್ ಇಸ್ ದ ವೇರಿಯಬಲ್ಸ್ ದಟ್ ಐ ಆಮ್ ಯೂಸಿಂಗ್ ಇಟ್ ಹಿಯರ್? ನೋಡಿ, 2 ಇನ್ಪುಟ್ ಇದೆ ಅಂದ್ರೆ 2 ಕಂಟೈನರ್ ಬೇಕು. ಸೊ 2 ವೇರಿಯಬಲ್ ಪ್ಲಸ್ ಇನ್ನೊಂದು ವೇರಿಯಬಲ್ ಯಾವುದು? ಸಮ್. ಓಕೆ, ಅಲ್ಲಿ ವೇರಿಯಬಲ್ಸ್ ಅಲ್ಲಿ ಸಮ್ ಮೆನ್ಷನ್ ಮಾಡಿಲ್ಲ, ಬಟ್ ಸಮ್ ಇಸ್ ಆಲ್ಸೋ ವೇರಿಯಬಲ್. ಆಬ್ವಿಯಸ್ಲಿ ವಿ ನೀಡ್ 3 variables here. Okay, so then so ಈಗ ಪ್ರಾಬ್ಲಮ್ ನೋಡಿದ್ವಿ. ನಾವು ವಿಲ್ ಕ್ವಿಕ್ಲಿ ಸ್ವಿಚ್ ಓವರ್ ಟು ವಾಟ್ ಇಸ್ ಅ ಫ್ಲೋ ಚಾರ್ಟ್. ಈ ಫ್ಲೋ ಚಾರ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು then we'll come again with some other problems wherein I can solve algorithm and flow chart together. Okay, so flow chart ಅನ್ನ ನೋಡೋಣ. ಅಲ್ಗಾರಿದಮ್ ಅಂದ್ರೆ ನಮ್ಗೆ ಗೊತ್ತಿದೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಬಟ್ ಅದೇ ಸ್ಟೆಪ್ ಬೈ ಸ್ಟೆಪ್ ಅಲ್ಗಾರಿದಮ್ ಅನ್ನ ನಾನೇನಾದ್ರೂ ಪಿಕ್ಚರ್ ರೂಪದಲ್ಲಿ ತೋರಿಸಿದ್ರೆ ಅಥವಾ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ನಾವು ಫ್ಲೋ ಚಾರ್ಟ್ ಅಂತ ಕರಿತೀವಿ. Okay, so the definition goes this way: pictorial or graphical representation of any problem or algorithm is known as a flow chart. Yes, so ಈಗ ಈ ಫ್ಲೋ ಚಾರ್ಟ್ ಅನ್ನ ನಾನು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ ಒಂದೊಂದು ರೀತಿಯಾದಂತ ಪಿಕ್ಟೋರಿಯಲ್ ಆಬ್ಜೆಕ್ಟ್ ಅನ್ನ ನಾನು ಯೂಸ್ ಮಾಡ್ತೀನಿ ಅಥವಾ ಸಿಂಬಲ್ ಅನ್ನ ಯೂಸ್ ಮಾಡ್ತೀನಿ. ಸೊ ಆ ಸಿಂಬಲ್ ಯಾವ್ದು ಯೂಸ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ ಅದು ಆರ್ಡರ್ ಆಫ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಆಗಿರುತ್ತೆ. ಓಕೆ, ಸೊ ಆಮೇಲೆ ಪ್ರತಿಯೊಂದು ಸಿಂಬಲ್ ಗಳ ನಡುವೆ ಈಗ ಹೇಗೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಇದೆ, 2 ನಂಬರ್ ತಗೊಂಡೆ, 2 ನಂಬರ್ನ ಸ್ಟೋರ್ ಮಾಡಿದೆ, ಆಮೇಲೆ ಅದನ್ನ ಆಡ್ ಮಾಡಿದೆ, 3rd ವೇರಿಯಬಲ್ ಅಲ್ಲಿ ಹಾಕಿದೆ, ಅದನ್ನ ಡಿಸ್ಪ್ಲೇ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್. ಸೊ ಫ್ಲೋ ಚಾರ್ಟ್ ಅಲ್ಲೂ ಕೂಡ ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಫ್ಲೋ ಹೋಗ್ಬೇಕು. ಸೊ ಆ ಫ್ಲೋ ಆಫ್ ಕಂಟ್ರೋಲ್ ಅನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ ಫ್ಲೋ ಚಾರ್ಟ್ ಅಲ್ಲಿ. ವಿಲ್ ಸಿ ಹೌ ಇಟ್ ಕ್ಯಾನ್ ಬಿ ಡನ್. Next, we'll quickly go through the symbols what we can be using in flow chart. Now we have an oval or a terminator symbol. So symbol ನೋಡಿ ಯಾವ ತರ ಇದೆ, oval symbol ಈ ತರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಆಮೇಲೆ ನೋಡೋಣ. ಫಸ್ಟ್ ಸಿಂಬಲ್ಸ್ ಯಾವ್ದು ಅಂತ ನೋಡ್ಬಿಡೋಣ. ಸೊ ಪ್ಯಾರಲೋಗ್ರಾಮ್ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ. ಪ್ಯಾರಲೋಗ್ರಾಮ್ ನೋಡಿ ಯಾವ ತರ ಇದೆ, ವಿ ಆಲ್ ನೋ. ಇನ್ನು ರೆಕ್ಟಾಂಗಲ್ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ ನಾವು. ದೆನ್ ವಿ ಯೂಸ್ ಅ ಡೈಮಂಡ್ ಆರ್ ಅ ರಾಂಬಸ್ ಸಿಂಬಲ್. ಎಸ್, ದೆನ್ ವಿ ಆಲ್ಸೋ ಯೂಸ್ ಅ ಸರ್ಕಲ್, then we use arrows. ಸೊ ನೋಡಿ, ಇಲ್ಲಿ ತೋರಿಸಿರುವಂತ ಸಿಂಬಲ್ಸ್ ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಬೇಕಾದಷ್ಟು ಸಿಂಬಲ್ಸ್ ಅನ್ನ ನಾವು ಫ್ಲೋ ಚಾರ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. Now your activity is to find out all other symbols that are being used for writing a flow chart. Okay, so that is a task which I am giving you. So ಇನ್ನು ಬೇರೆ ಬೇರೆ ಯಾವ ಸಿಂಬಲ್ಸ್ ಅನ್ನ ನಾವು ಫ್ಲೋ ಚಾರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದಿಷ್ಟು ಬೇಸಿಕ್ ಸಿಂಬಲ್ಸ್, ನಾನು ತೋರಿಸಿರೋದು ಸಿಂಪಲ್ ಸಿಂಬಲ್ಸ್. ಇದಲ್ಲದೆ ಬೇರೆ ಸಿಂಬಲ್ಸ್ ಅನ್ನ ಯೂಸ್ ಮಾಡ್ತೀವಿ. ನೀವು ಬ್ರೌಸ್ ಮಾಡಿ, ನೆಟ್ ಅನ್ನು ಸರ್ಚ್ ಮಾಡಿ ಕಂಡುಹಿಡಿಯಿರಿ ಯಾವ್ಯಾವ್ದು ಯೂಸ್ ಮಾಡ್ತೀವಿ ಅಂತ. ಓಕೆ, ಎಸ್, ವಿಲ್ ಪ್ರೊಸೀಡ್ ನೌ. ಸೊ ಈಗ ಈ ಸಿಂಬಲ್ಸ್ ಅನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಓವಲ್ ಅಥವಾ ಟರ್ಮಿನೇಟರ್ ಸಿಂಬಲ್ ಅನ್ನ ಟರ್ಮಿನೇಷನ್ ಆಫ್ ಅ ಪ್ರೊಸೀಜರ್ ಆರ್ ಸ್ಟಾರ್ಟ್ ಆಫ್ ಅ ಪ್ರೊಸೀಜರ್ ಗೆ ಯೂಸ್ ಮಾಡ್ತೀವಿ. ಒಂದು ಅಲ್ಗಾರಿದಮ್ ಸ್ಟಾರ್ಟ್ ಆಗ್ತಾ ಇದೆ ಅಥವಾ ಸ್ಟಾಪ್ ಆಗ್ತದೆ ಅಂತ ಹೇಳಿದಾಗ ಅದಕ್ಕೊಂದು ಪ್ರತಿಯೊಂದು ಪ್ರೊಸೀಜರ್ ಒಂದು ಸ್ಟಾರ್ಟ್ ಅಂಡ್ ಸ್ಟಾಪ್ ಇರುತ್ತೆ, ಹೌದಾ, ಅಲ್ಗಾರಿದಮ್ ಅಲ್ಲಿ. ಸೊ ಅದೇ ತರ ಸ್ಟಾರ್ಟ್ ಮತ್ತೆ ಸ್ಟಾಪ್ ಫ್ಲೋ ಅನ್ನ ಇಂಡಿಕೇಟ್ ಮಾಡೋದಕ್ಕೆ ಓವಲ್ ಅನ್ನ ಯೂಸ್ ಮಾಡ್ತೀವಿ. Next, parallelogram is used to indicate the output and input. Okay, so ಈ ಇನ್ಪುಟ್ ಅಥವಾ ಔಟ್ಪುಟ್ ಅನ್ನ ನಾವು ತೋರಿಸಬೇಕು ಅಂದ್ರೆ ಒಂದು ಅಲ್ಗಾರಿದಮ್ ಅಲ್ಲಿ ಅದನ್ನ ಫ್ಲೋ ಚಾರ್ಟ್ ನಲ್ಲಿ ರೆಪ್ರೆಸೆಂಟೇಷನ್ ಅಲ್ಲಿ, ಸೊ ವಿ ಯೂಸ್ ಪ್ಯಾರಲೋಗ್ರಾಮ್. ದೆನ್ ರೆಕ್ಟಾಂಗಲ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಇನ್ನು ನಡುವೆ ಪ್ರಾಸೆಸಿಂಗ್ ಇರುತ್ತೆ. ಈಗ 2 ನಂಬರ್ ಅನ್ನ ತಗೊಂಡ್ಮೇಲೆ ಪ್ರಾಸೆಸಿಂಗ್ ಏನ್ ಮಾಡ್ತೀವಿ, 2 ಆಡ್ ಮಾಡ್ತೀವಿ, ಹೌದಾ, ಮಿಕ್ಸ್ ಮಾಡಿ ಅಥವಾ ಸಮ್ ಮಾಡಿ ಆಡ್ ಮಾಡ್ತೀವಿ. ದಟ್ ಇಸ್ ಅ ಪ್ರಾಸೆಸಿಂಗ್. ಸೊ ದಟ್ ಪ್ರಾಸೆಸಿಂಗ್ ವಿಲ್ ಬಿ ಶೋಯಿಂಗ್ ಇಟ್ ಇನ್ ಅ ರೆಕ್ಟಾಂಗಲ್. ಇನ್ನು ಡೈಮಂಡ್ ಅಥವಾ ರಾಂಬಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಕಂಡೀಷನ್ ಚೆಕಿಂಗ್. ಈಗ ಮ್ಯಾಗಿ ಮಾಡ್ತಾ ಇದ್ವಿ, ಮ್ಯಾಗಿ ಮಾಡ್ಬೇಕಾದ್ರೆ ಕಂಡೀಷನ್ ಏನಿತ್ತು ಅಲ್ಲಿ, ಮ್ಯಾಗಿ ಕುಕ್ ಆದ್ಮೇಲೆ ನಾವು ಸ್ಟೋವ್ ಅನ್ನ ಆಫ್ ಮಾಡ್ತೀವಿ, ಹೌದಾ. ಸೊ ಹಾಗಾದ್ರೆ ಅಲ್ಲಿ ಕಂಡೀಷನ್ ಏನು, ಮ್ಯಾಗಿ ಕುಕ್ ಆಗ್ಬೇಕು, ಬೇಕಾಗ್ಬೇಕು. ಸೊ ಆ ತರದ ಕಂಡೀಷನ್ಸ್ ಅನ್ನ ಯೂಸ್ ಮಾಡುವಾಗ, ಚೆಕ್ ಮಾಡುವಾಗ ನಾವು ಡೈಮಂಡ್ ಅಥವಾ ರಾಂಬಸ್ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಿಂಬಲ್ ವಿಲ್ ಬಿ ಯೂಸಿಂಗ್ ಇಸ್ ಅ ಸರ್ಕಲ್. ಈಗ ಒಂದ್ ಪೇಜ್ ಅಲ್ಲಿ ಬರೆದ್ರಿ, ನೆಕ್ಸ್ಟ್ ಪೇಜ್ ಗೆ ಮೂವ್ ಆಗ್ಬೇಕು. ಸೊ ಏನ್ ಬರೀತೀರಿ,
PTO ಅಂತ ಬರೀತೀವಿ, ಅಥವಾ ಕಂಟಿನ್ಯೂಡ್ ಅಂತ ಹಾಕ್ತೀವಿ. ಅಂದ್ರೆ ಇನ್ನು ಕಂಟಿನ್ಯೂಯೇಷನ್ ಇದೆ, ಅಲ್ಲಿಗೆ ಮುಗ್ದಿಲ್ಲ ಅಂತ. ಸೊ ಹಾಗೆ ಕೆಲವೊಂದು ಕಡೆ ಕಂಟಿನ್ಯೂಯೇಷನ್ ಅನ್ನ ತೋರಿಸಬೇಕು ಅಂದ್ರೆ ಅಗತ್ಯ ಬಿದ್ರೆ ವಿ ಯೂಸ್ ಅ ಸರ್ಕಲ್ ಟು ಇಂಡಿಕೇಟ್ ದಿ ಕಂಟಿನ್ಯೂಯೇಷನ್. ದೆನ್ ಆರೋಸ್ ಆಬ್ವಿಯಸ್ಲಿ ನೀವೆಲ್ಲ ನೋಡಿರ್ತೀರಾ, ಎಲ್ಲ ರೋಡ್ ಅಲ್ಲಿ ಹೋಗ್ತಿರ್ತೀರಾ, ಆರೋ ಮಾರ್ಕ್ಸ್ ತೋರಿಸಿರ್ತಾರೆ. ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್, ನೀವ್ ಯಾವ ತರ ಹೋಗ್ಬೇಕು, ಬಲ ಎಡ, ಸ್ಟ್ರೇಟ್, ಆರ್ ಯು ನೀಡ್ ಟು ಮೇಕ್ ಅ ಯು ಟರ್ನ್ ಆ ತರ. ಸೊ ಇಲ್ಲಿ ಫ್ಲೋ ಆಫ್ ಕಂಟ್ರೋಲ್ ಯಾವ ತರ ಹೋಗುತ್ತೆ ಆ ಡೈರೆಕ್ಷನ್ ಅನ್ನೆಲ್ಲ ನಮಗೆ ಆರೋಸ್ ತೋರಿಸ್ಕೊಳ್ಳುತ್ತೆ. So quickly now we'll see how we can write a flow chart. ನೋಡಿ ಅದ್ ಸೇಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಆಡಿಂಗ್ 2 numbers. ಸೊ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ಈಗ ಸ್ಟಾರ್ಟ್ ಮಾಡೋದಕ್ಕೆ ಓವೆಲ್ ಸಿಂಬಲ್ ಬೇಕು. ಸೊ ಇಲ್ಲಿ ಓವೆಲ್ ಸಿಂಬಲ್ ಅನ್ನ ಯೂಸ್ ಮಾಡಿದ್ವಿ. ಈಗ ಇನ್ಪುಟ್ ಅಂತ ಹೇಳಿದ್ವಿ ನಾವು, ಹೌದಾ? ಇನ್ಪುಟ್ ಏನ್ ತಗೊಂಡ್ವಿ, 2 ನಂಬರ್ ನ ಇನ್ಪುಟ್ ಆಗಿ ತಗೊಂಡ್ವಿ, ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್. ಸೊ ಇಲ್ಲಿ ನಂಬರ್ 1 ಮತ್ತೆ ನಂಬರ್ 2 ಅಂತ ಕರ್ಕೊಂಡ್ರೆ 2 ನಂಬರ್ ನಾನು ಇನ್ಪುಟ್ ಮಾಡ್ತಾ ಇದೀನಿ ಅಥವಾ ರೀಡ್ ಮಾಡ್ಕೊಳ್ತಾ ಇದ್ದೀನಿ. I'm asking you what are the 2 numbers? So that I'm reading from you. So 2 ನಂಬರ್ ನ ರೀಡ್ ಮಾಡ್ಕೊಳ್ಳೋದಕ್ಕೆ 2 ಪ್ಯಾರಲೋಗ್ರಾಮ್ ಯೂಸ್ ಮಾಡ್ತೀವಿ. Or we can also use it in a single parallelogram. Read number 1, comma number 2 ಹೇಗಾದ್ರೆ ಕೊಡ್ಬೋದು. ದೆನ್ ಇನ್ನು ಪ್ರಾಸೆಸಿಂಗ್ ಮಾಡೋದಕ್ಕೆ ನಾನು ಹೇಳಿದೆ, ಪ್ರಾಸೆಸಿಂಗ್ ಅಂದ್ರೆ ಏನು, ನಡುವೆ ಏನೋ ಒಂದು ಎಕ್ಸಿಕ್ಯೂಷನ್ ಮಾಡ್ತೀವಿ. ಸೊ ದಟ್ ಪ್ರಾಸೆಸಿಂಗ್ ಇಸ್ ಸಮ್ಮಿಂಗ್ ಆಫ್ ದ 2 numbers. ಸೊ ಸಮ್ ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಪ್ಲಸ್ ಸೆಕೆಂಡ್ ನಂಬರ್, ನಂಬರ್ 1 ಅಂಡ್ ನಂಬರ್ 2. ಸೊ ಈಗ 2 ನಂಬರ್ ಆಯ್ತು, ಆಡ್ ಮಾಡಿದ್ವಿ, ಸಮ್ ಸಿಕ್ತು. ಸಮ್ ಸಿಕ್ಕ ಮೇಲೆ ಅದನ್ನ ಡಿಸ್ಪ್ಲೇ ಮಾಡ್ಬೇಕು, ಹೌದಾ? ಸೊ ದಟ್ ಇಸ್ ಅಗೇನ್ ದಿ ಔಟ್ಪುಟ್, ರೈಟ್? ಸೊ ದಟ್ ಔಟ್ಪುಟ್ ಐ ಆಮ್ represented it in terms of a parallelogram. ನೋಡಿ, ಇನ್ಪುಟ್ ಮತ್ತೆ ಔಟ್ಪುಟ್ ಎರಡನ್ನು ಪ್ಯಾರಲೋಗ್ರಾಮ್ ಅಲ್ಲಿ ಕೊಟ್ವಿ. ಪ್ರಾಸೆಸಿಂಗ್ ಅನ್ನ ನಾವು ರೆಕ್ಟಾಂಗಲ್ ಕೊಟ್ವಿ, ಮತ್ತೆ ಅದೇ ತರ ಸ್ಟಾಪ್. ನಾವು ಐ ಹ್ಯಾವ್ ಡಿಸ್ಪ್ಲೇಡ್ ದಿಸ್ ಒನ್, ಐ ನೀಡ್ ಟು ಸ್ಟಾಪ್. ಓಕೆ, ಸೊ ಈಗ ಸ್ಟಾಪ್ ಅನ್ನ ಮತ್ತೆ ಓವೆಲ್ ಸಿಂಬಲ್ ಅಲ್ಲಿ ಕೊಟ್ವಿ. ಈ ತರ ಒಂದು ಸಿಂಪಲ್ ಫ್ಲೋ ಚಾರ್ಟ್ ಅನ್ನ ಬರೀಬಹುದು. ನಾವು ವಿಲ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. So now write, this is an activity, write an algorithm and flow chart. ಯಾವಾಗ ಇದು ನೋಡೋಣ ಏನೇನಕ್ಕೆ ಬರೀಬೇಕಂತ. ನೋಡಿ, ನನಗೆ adding 2 numbers ಅನ್ನ ತೋರಿಸ್ತೆ. What you need to write is, you need to write an algorithm and a flow chart to subtract 2 numbers. ಬರೀಬೋದಲ್ಲ? Then to multiply 2 numbers as well as dividing 2 numbers. ಇದು ಮೂರಕ್ಕೂ ಟ್ರೈ ಮಾಡಿ ಆಕ್ಟಿವಿಟಿ and you record the observation. Okay, we'll proceed now. ಈಗ ಒಂದು ಪ್ರೋಗ್ರಾಮ್ ಅಥವಾ ಅಲ್ಗಾರಿದಮ್ ಬರಿತಾ ಹೋಗ್ತೀವಿ ಅಂದ್ರೆ ಅಲ್ಲಿ ಬೇಸಿಕ್ ನೆಸೆಸಿಟಿ ಒಂದು ಬರುತ್ತೆ. ಏನು ಅಂದ್ರೆ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂದ್ರೆ ಈ ಪ್ರೊಸೀಜರ್ ಬರಿತಾ ಹೋಗ್ತೀವಿ. ಈಗ ಬೈಯಿಂಗ್ ಗಿಫ್ಟ್ ಅನ್ನ ನೋಡಿದ್ವಿ ನಾವು, ಹೌದಾ? ಬೈಯಿಂಗ್ ಗಿಫ್ಟ್ ಅಲ್ಲಿ ಏನಾಯ್ತು, ನಮ್ಗೆ ಶಾಪ್ ಕೀಪರ್ ಹತ್ರ ಹೋಗಿ ಗಿಫ್ಟ್ ಅನ್ನ ಕೇಳಿದಾಗ ಇಷ್ಟ ಆದ್ರೆ ಗಿಫ್ಟ್ ರ್ಯಾಪ್ ಮಾಡಿಸ್ತೀವಿ. ಇಲ್ಲ ಅಲ್ಲೊಂದು ಬ್ರಾಂಚಿಂಗ್ ಅಂತ ನಾನು ವರ್ಡ್ ಯೂಸ್ ಮಾಡಿದೆ ಎಕ್ಸ್ಪ್ಲೇನ್ ಮಾಡುವಾಗ. ಏನದು ಬ್ರಾಂಚಿಂಗ್ ಅಂದ್ರೆ ಇಲ್ಲಿ ಅರ್ಥ ಆಗುತ್ತೆ ಅದು. ಏನದು, ಈಗ ನನಗೆ ಅಲ್ಲಿ ಗಿಫ್ಟ್ ಇಷ್ಟ ಆದ್ರೆ ನಾನು ರ್ಯಾಪ್ ಮಾಡಿಸ್ತೀನಿ, ಗಿಫ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಐ ಗೋ ಫಾರ್ ಚೂಸಿಂಗ್ 1 more gift. ಸೊ ಐ ಆಮ್ ಬ್ರಾಂಚಿಂಗ್ ಅಲ್ವಾ, ನನ್ನ ಒಂದು ಆಪ್ಷನ್ ಅನ್ನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಏನಕ್ಕೆ ಬ್ರಾಂಚ್ ಮಾಡ್ತಾ ಇದ್ದೀನಿ, ಬೇರೆ ಗಿಫ್ಟ್ ತಗೊಳ್ಳೋದಕ್ಕೆ ನನ್ನ ಆಪ್ಷನ್ ಅನ್ನ, ನನ್ನ ಪ್ರೊಸೀಜರ್ ಅನ್ನ ನಾನು ಬ್ರಾಂಚ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ರ್ಯಾಪ್ ಮಾಡಿಸೋದು ಒಂದು ಡೈರೆಕ್ಷನ್, ಇಷ್ಟ ಆಗದಿದ್ರೆ ಇನ್ನೊಂದು ಗಿಫ್ಟ್ ಅನ್ನ ಚೂಸ್ ಮಾಡೋದು ಇನ್ನೊಂದು ಡೈರೆಕ್ಷನ್. ಸೊ ಐ ಆಮ್ ಟೇಕಿಂಗ್ ಅ 2-way branching, right? Either this or that. ಹೌದಾ? ಸೊ ಆ ತರ. ಅಥವಾ ಇನ್ನು ಒಂದು ಇದಕ್ಕೆ ಬರೋಣ. ಈಗ ಮ್ಯಾಗಿ ಕುಕ್ ಮಾಡ್ಬೇಕಾದ್ರೆ ಅದು ಬೆಂದಿದ್ಯಾ ಇಲ್ವಾ, ಬೆಂದಿದ್ಯಾ ಇಲ್ವಾ, ಪದೇ ಪದೇ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಅಲ್ಲಿ ಏನಾಗ್ತದೆ, ರಿಪೀಟ್ ಮಾಡ್ತಾ ಇದೀವಿ ಪ್ರೊಸೀಜರ್ ನ, ಹೌದಾ? ಬೆಂದಿದ್ಯಾ ಇಲ್ವಾ, ಬೆಂದಿದ್ಯಾ ಇಲ್ವಾ. ಸೊ ವಿ ಆರ್ ರಿಪೀಟಿಂಗ್ ಅ ಸರ್ಟನ್ ಸೆಟ್ ಆಫ್ ಪ್ರೊಸೀಜರ್ಸ್. ಸೊ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಪ್ರೊಸೀಜರ್ಸ್ ಒಂದೇ ತರ ಇರಲ್ಲ. ಕೆಲವೊಂದ್ ಕಡೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಕೆಲವೊಂದ್ ಕಡೆ ಸುಮ್ನೆ ಸೀಕ್ವೆನ್ಶಿಯಲ್ ಆಗಿ ಹೋಗ್ತೀವಿ, ಇನ್ ಕೆಲವೊಂದ್ ಕಡೆ ರಿಪಿಟೇಷನ್ ಬರುತ್ತೆ. ಸೊ ಇವನ್ನೇ ನಾವು ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಒಂದು ಪ್ರೋಗ್ರಾಮ್ ನಲ್ಲಿ ಬರ್ತಕ್ಕಂತ ಕಂಟ್ರೋಲ್ ಅನ್ನ ಯಾವ ತರ ನಾವು ಸ್ಟ್ರಕ್ಚರ್ ಮಾಡ್ಬೋದು. ಸೊ 3 ತರ ಸ್ಟ್ರಕ್ಚರ್ಸ್ ಅನ್ನ ನೋಡ್ಬೋದು. ವಿಲ್ ಸಿ ಕ್ವಿಕ್ಲಿ. ಫಸ್ಟ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತೀವಿ. ಸೀಕ್ವೆನ್ಸಿಂಗ್ ಅಂದ್ರೆ ಇಲ್ಲಿ ಯಾವುದೇ ಅಡೆತಡೆ ಇಲ್ಲ, ಒಂದೇರ ರಸ್ತೆ ಇದೆ, ಡ್ರೈವ್ ಮಾಡ್ತಾ ಇದ್ರೆ ನೇರವಾಗಿ ಹೊರಟೋಗ್ತೀರಾ. ಸೊ ದಟ್ ಇಸ್ ಸೀಕ್ವೆನ್ಸಿಂಗ್. ದರ್ ಇಸ್ ಅ ಸಿಂಪಲ್ ಫ್ಲೋ, ಇನ್ಸ್ಟ್ರಕ್ಷನ್ಸ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದಿ ಅದರ್. ಇನ್ನು ಬ್ರಾಂಚಿಂಗ್ ಅಂದ್ರೆ ನಾನು ಹೇಳಿದೆ ನಿಮ್ಗೆ, either this or that. Based on the situation, I'm going to change my options. Okay. So decision making, I make a decision. I like the gift, I pay the shopkeeper the amount and then go back home. I don't like the gift, I ask the shopkeeper to give 1 more gift and then I'll choose from that. So that is branching. Based on my decision, I am going to select between one of the statements or one of the options. So that is a branching control structure. ಇನ್ನು ಥರ್ಡ್ ಒನ್ ಬಂದು ಲೂಪಿಂಗ್ ಅಂತ. ಲೂಪಿಂಗ್ ಅಂದ್ರೆ ಅಲ್ಲಿ ಡಿಸಿಷನ್ ಮಾಡ್ತೀನಿ, ಬೇಸ್ಡ್ ಆನ್ ದಟ್ ಡಿಸಿಷನ್ ಐ ಆಮ್ ಗೋಯಿಂಗ್ ಟು ರಿಪೀಟ್. ಏನ್ ಡಿಸೈಡ್ ಮಾಡಿದೆ, ಓಕೆ ಮ್ಯಾಗಿ ಬೆಂದಿಲ್ಲ, ಸೊ ಇನ್ನು ಅದಕ್ಕೆ
ಸ್ಟಿರ್ ಮಾಡಬೇಕು, ಇನ್ನು ಅದಕ್ಕೆ ಕಲಿಸ್ಬೇಕು ಅಥವಾ ಇನ್ನು ಅದನ್ನ ಬೇಯಿಸಬೇಕು ಹೆಚ್ಚು ಹೊತ್ತು. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಸೊ ಐ ಆಮ್ ರಿಪೀಟಿಂಗ್ ಅ ಸರ್ಟನ್ ಸೆಟ್ ಆಫ್ ಪ್ರೊಸೀಜರ್ಸ್. ಸೊ ಅದಕ್ಕೆ ಲೂಪ್ ಅಂತ ಕರಿತೀವಿ. ಲೂಪ್ ಅಂದ್ರೆ ಸೈಕಲ್, ಪದೇ ಪದೇ ಮಾಡ್ತಾ ಇರ್ತೀವಿ ಅಂತ. ಓಕೆ, ರಿಪೀಟೆಡ್ಲಿ ಕೆಲವೊಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ನಾವು ಬೇಸ್ಡ್ ಆನ್ ದಿಸ್ ವಿಲ್ ಬಿ ಸೀಯಿಂಗ್ how do we go about writing an algorithm for some more problems. Yes, now we'll try to write an algorithm and a flow chart for a problem which is given like I need to find the largest of 3 given numbers. 3 ನಂಬರ್ ಕೊಟ್ಟಿದ್ದಾರೆ, ಅದರ ಲಾರ್ಜೆಸ್ಟ್ ಯಾವುದು ಅಂತ ಕಂಡು ಹಿಡಿಬೇಕು. ಸೊ ಏನ್ ಮಾಡ್ತೀವಿ, ಎಸ್ ಆಬ್ವಿಯಸ್ಲಿ ಈಗ ನಮ್ಗೆಲ್ಲ ತಲೆಯಲ್ಲಿ ಕೂತ್ಬಿಟ್ರೆ ಫಸ್ಟ್ ಈಗ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಅರ್ಥ ಆದ್ಮೇಲೆ ಇನ್ಪುಟ್ ಔಟ್ಪುಟ್ ಎರಡು ನೋಡ್ಬೇಕು. So first ಏನ್ ಮಾಡ್ತೀವಿ, we are going to read the first number, second number and third number. 3 ನಂಬರ್ನು ರೀಡ್ ಮಾಡ್ಕೊಳ್ತೀವಿ. ಸೊ ಈಗ 3 ವ್ಯಾಲ್ಯೂ ಸಿಕ್ತು. ಎಸ್, 3 ವ್ಯಾಲ್ಯೂನು ನಾವು 3 ವೇರಿಯೇಬಲ್ಸ್ ಅಲ್ಲಿ ಸ್ಟೋರ್ ಮಾಡ್ಬೇಕು. ಯು ಆರ್ ರೈಟ್, 3 ಕಂಟೈನರ್ಸ್. ಸೊ 3 ವ್ಯಾಲ್ಯೂಸ್, 3 ಕಂಟೈನರ್ಸ್. ಫಸ್ಟ್ ನಂಬರ್ ಸೇ ಕಂಟೈನರ್ ಗೆ ನಾನು ಈಗ ಹೆಸರು ಕೊಡ್ತಾ ಇದ್ದೀನಿ. ಮೇ ಬಿ ದೊಡ್ಡ ಪಾತ್ರೆ, ಚಿಕ್ಕ ಪಾತ್ರೆ, ಅದಕ್ಕಿಂತ ಚಿಕ್ಕ ಪಾತ್ರೆ ಅಂತ ಅನ್ಕೊಳ್ಳೋಣ. ಸೊ ಎ, ಬಿ ಅಂಡ್ ಸಿ ಆರ್ ದ 3 ವೇರಿಯೇಬಲ್ಸ್ ವೇರ್ ಐ ಕ್ಯಾನ್ ಸ್ಟೋರ್ ದ 3 ನಂಬರ್ಸ್. ಎಸ್, ಸೊ ನಾವು ಈಗ ಏನ್ ಅಸ್ಯೂಮ್ ಮಾಡ್ಕೊಂತೀನಿ, ಫಸ್ಟ್ ನಂಬರ್ ಏನಿದೆ ಎ ನಲ್ಲಿ ಇರ್ತಕ್ಕಂಥ ನಂಬರ್ ಲಾರ್ಜೆಸ್ಟ್ ಅಂತ ಅಸ್ಯೂಮ್ ಮಾಡ್ಕೊಂತೀನಿ. ಯಾಕೆಂದ್ರೆ ಇನ್ನು ನಾನು ಬೇರೆ 2 ನಂಬರ್ ನೋಡಿಲ್ಲ. ಈಗ ಫಸ್ಟ್ ನಂಬರ್ ಏನಾದ್ರೂ ದೊಡ್ಡದಾದ್ರೆ ಅಲ್ಲೊಂದು ಲಾರ್ಜೆಸ್ಟ್ ಅಂತ ವೇರಿಯಬಲ್ ತಗೊಂಡಿದ್ದೀನಿ. ನೋಡಿ, ವೇರಿಯಬಲ್ಸ್ ಅನ್ನೆಲ್ಲ ನಾನು ಪಿಂಕ್ ಕಲರ್ ಇಂಡಿಕೇಟ್ ಮಾಡಿದ್ದೀನಿ. ಸೊ ಈಗ ದೊಡ್ಡ ಫಸ್ಟ್ ಎ ನಲ್ಲಿ ಇರ್ತಕ್ಕಂಥ ನಂಬರ್ ಲಾರ್ಜೆಸ್ಟ್ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡ್ರೆ ಈಗ ಏನ್ ಮಾಡ್ತೀನಿ, ಬಿ ನಲ್ಲಿ, ಬಿ ಕಂಟೈನರ್ ಅಲ್ಲಿ ಇರ್ತಕ್ಕಂಥ ಅಥವಾ ಬಿ ವೇರಿಯಬಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ಎ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಬಿ ನಲ್ಲಿರೋದು ಎಗಿಂತ ದೊಡ್ಡದಾದ್ರೆ ಲಾರ್ಜೆಸ್ಟ್ ಅಂತ ಒಂದು ವೇರಿಯಬಲ್ ಇದೆ ಅಲ್ಲ, ಆ ವೇರಿಯಬಲ್ ಅಲ್ಲಿ ಬಿ ನ ಹಾಕ್ತೀನಿ. ಅಕಸ್ಮಾತ್ ಬಿ ಏನಾದ್ರೂ ಎಗಿಂತ ದೊಡ್ಡದಿರ್ಲಿಲ್ಲ ಅಂದ್ರೆ ಲಾರ್ಜೆಸ್ಟ್ ಅಲ್ಲಿ ಎ ಹಾಗೆ ಉಳಿಯುತ್ತೆ. ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಇಫ್ ಬಿ ಇಸ್ ಗ್ರೇಟರ್ ದನ್ ಲಾರ್ಜೆಸ್ಟ್, ಲಾರ್ಜೆಸ್ಟ್ ಅಲ್ಲಿ ಏನಿದೆ ಎ ಇದೆ, ಹೌದಾ? ಸೊ ಬಿ ಏನಾದ್ರೂ ಲಾರ್ಜೆಸ್ಟ್ ಗಿಂತ ದೊಡ್ಡದಾದ್ರೆ ಲಾರ್ಜೆಸ್ಟ್ ಅಲ್ಲಿ ಬಿ ಹಾಕ್ತೀನಿ, ಇಲ್ಲ ಲಾರ್ಜೆಸ್ಟ್ ಎನೇ ಉಳ್ಕೊಳುತ್ತೆ. ಈಗ ಬಿ ಲಾರ್ಜೆಸ್ಟ್ ಗಿಂತ ದೊಡ್ಡದಿಲ್ಲ ಅಂದ್ರೆ ಐ ಫಾಲೋ ವಿತ್ ದ ನೆಕ್ಸ್ಟ್ ಸ್ಟೆಪ್. ಏನು, ಸಿ ಈಸ್ ಲಾರ್ಜೆಸ್ಟ್, ಗ್ರೇಟರ್ ದನ್ ಲಾರ್ಜೆಸ್ಟ್. ಈಗ ಲಾರ್ಜೆಸ್ಟ್ ಅಲ್ಲಿ ಇರೋದಕ್ಕಿಂತ ಸಿ ನಲ್ಲಿರೋ ವ್ಯಾಲ್ಯೂ ದೊಡ್ಡದಿದೆಯಾ? ದೊಡ್ಡದಿದ್ರೆ ಮತ್ತೆ ಲಾರ್ಜೆಸ್ಟ್ ಅಲ್ಲಿ ಸಿ ಅನ್ನು ಹಾಕ್ತೀನಿ, ಇಲ್ಲ ಲಾರ್ಜೆಸ್ಟ್ ಅಲ್ಲಿ ಎ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಸೊ ಈಗ ಯಾವ್ದು ಲಾರ್ಜೆಸ್ಟ್ ಅಂತ ನನಗೆ ಗೊತ್ತಾಗಿದೆ. ಸೊ ನಾವು ಐ ಪ್ರಿಂಟ್ ಆರ್ ಡಿಸ್ಪ್ಲೇ ದಿ ಲಾರ್ಜೆಸ್ಟ್, ರೈಟ್? Now we'll see how do we go about writing the, first we'll identify what are the input and output. So input ಏನು, obviously ನಮ್ಗೆ ಗೊತ್ತಾಗಿದೆ. ಈಗ 3 ನಂಬರ್ಸ್ ಅನ್ನ ನಾವು ರೀಡ್ ಮಾಡ್ತಿದೀವಿ ಅಂದ್ರೆ the input will be 3 numbers. We'll see what is the output. Yes, the display part, the largest we want number, so that is the output. And then we have the variables, that is the A, B and C being the variables. Okay, so ಈಗ ಇದಕ್ಕೆ ಫ್ಲೋ ಚಾರ್ಟ್ ಅನ್ನು ನೋಡೋಣ. ಸೊ ಫ್ಲೋ ಚಾರ್ಟ್ ಯಾವ ತರ ಇದೆ ನೋಡಿ. ಸ್ಟಾರ್ಟ್, ಆಬ್ವಿಯಸ್ಲಿ ಇಲ್ಲಿ ಸ್ಟಾರ್ಟ್ ಅನ್ನ ಇಂಡಿಕೇಟ್ ಮಾಡ್ತೀನಿ. ಸೊ ದೆನ್ ರೀಡಿಂಗ್ ದ ಇನ್ಪುಟ್. ಸೊ 3 ವೇರಿಯಬಲ್ ರೀಡ್ ಮಾಡ್ಕೊಳ್ತಾ ಇದ್ದೀನಿ, ಎ, ಬಿ ಅಂಡ್ ಸಿ. ಸೊ ಲಾರ್ಜೆಸ್ಟ್ ನಂಬರ್ ಯಾವುದು, ಇಲ್ಲಿ ಎ ಇದೆ ಲಾರ್ಜೆಸ್ಟ್ ನಂಬರ್. ಫಸ್ಟ್ ಅದನ್ನೇ ಅಸ್ಯೂಮ್ ಮಾಡ್ಕೊಂಡಿರೋದು. ಸೊ ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ, ಹೌದಾ? ಇಫ್ ಬಿ ಇಸ್ ಗ್ರೇಟರ್ ದನ್ ಲಾರ್ಜೆಸ್ಟ್, ದೆನ್ ಮಾಡ್ಕೊಳ್ಳಿ. ಕಂಡೀಷನ್ ಚೆಕಿಂಗ್ ಗೆ ರಾಂಬಸ್ ಅಥವಾ ಡೈಮಂಡ್ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಡೈಮಂಡ್ ಅನ್ನ ಯೂಸ್ ಮಾಡ್ತಿದೀವಿ. ಬಿ ಏನಾದ್ರೂ ಲಾರ್ಜೆಸ್ಟ್ ಗಿನ್ನ ದೊಡ್ಡದಾಯ್ತು ಅಂದ್ರೆ ಸೊ ಲಾರ್ಜೆಸ್ಟ್ ಅಲ್ಲಿ ಬಿ ಅನ್ನ ಹಾಕ್ತಾ ಇದೀವಿ, ಹೌದಾ? ಇಲ್ವಾ, ನೋ. ಐ ಆಮ್ ಅಗೇನ್ ಚೆಕಿಂಗ್ ವೆದರ್ ಸಿ ಇಸ್ ಗ್ರೇಟರ್ ದನ್ ಲಾರ್ಜೆಸ್ಟ್. ಸೊ ಸಿ ನಲ್ಲಿರೋ ವ್ಯಾಲ್ಯೂ ಲಾರ್ಜೆಸ್ಟ್ ಗಿನ್ನ ಗ್ರೇಟರ್ ಆದ್ರೆ ಎಸ್, ಲಾರ್ಜೆಸ್ಟ್ ಅಲ್ಲಿ ಸಿ ಹಾಕ್ತೀವಿ. ಇಲ್ಲ ಲಾರ್ಜೆಸ್ಟ್ ಅಲ್ಲಿ ಹಾಗೆ ಏನೇ ಉಳ್ಕೊಂಡಿರುತ್ತೆ, ನೋ ಅಂದ್ರೆ ಈಗ ಡಿಸ್ಪ್ಲೇ ಮಾಡ್ತೀವಿ. ಬಿ ದೊಡ್ಡದಾದ್ರೆ ಲಾರ್ಜೆಸ್ಟ್ ಅಲ್ಲಿ ಬಿ ಬಂದಿರುತ್ತೆ, ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಸಿ ದೊಡ್ಡದಾದ್ರೆ ಲಾರ್ಜೆಸ್ಟ್ ಅಲ್ಲಿ ಸಿ ಬಂದಿರುತ್ತೆ, ಅದು ಡಿಸ್ಪ್ಲೇ ಆಗುತ್ತೆ. ಯಾವುದು ಬಿ ಮತ್ತೆ ಸಿ ದೊಡ್ಡದಿಲ್ಲ ಅಂದ್ರೆ ಏನಲ್ಲಿ ಲಾರ್ಜೆಸ್ಟ್ ಅಲ್ಲಿ ಎ ಹಾಗೆ ಉಳ್ಕೊಂಡಿರುತ್ತೆ, ಅದೇ ಫೈನಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ಹೌ ವಿ ರೈಟ್ ದಿ ಫ್ಲೋ ಚಾರ್ಟ್. ನೋಡಿ, ಇಲ್ಲಿ ಫ್ಲೋ ಚಾರ್ಟ್ ಬರೆಯುವಾಗ ಅಬ್ಸರ್ವ್ ಮಾಡ್ಬೇಕು. ಈ ಕಂಡೀಷನ್ ಟ್ರೂ ಆದ್ರೆ, ಎಸ್ ಆದ್ರೆ ಇಲ್ಲಿ ಏನೋ ಪರ್ಫಾರ್ಮ್ ಮಾಡ್ತಾ ಇದೀವಿ, ನೋ ಆಯ್ತು ಅಂದ್ರೆ ಇನ್ನೇನೋ ಪರ್ಫಾರ್ಮ್ ಮಾಡ್ತೀವಿ. ಸೊ ಇದನ್ನ ನಾವು ಕಂಡೀಷನ್ ಚೆಕಿಂಗ್ ಅಂತ ಕರಿತೀವಿ, ಅಥವಾ ದಿಸ್ ಇಸ್ ಕಾಲ್ಡ್ as ಬ್ರಾಂಚಿಂಗ್ ಅಂತ ಹೇಳ್ತೀವಿ. ಎಸ್ ಆದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ, ನೋ ಆದ್ರೆ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ as ಬ್ರಾಂಚಿಂಗ್. ಓಕೆ, ಸೊ ನಾವು ಹಿಂದೆ ಏನ್ ನೋಡಿದ್ವಲ್ಲ ಬ್ರಾಂಚಿಂಗ್ ಕೈಂಡ್ ಆಫ್ ಕಂಟ್ರೋಲ್ ಸ್ಟ್ರಕ್ಚರ್, ದಿಸ್ ಇಸ್ ಅನ್ ಎಕ್ಸಾಂಪಲ್. ನಾವ್ ಐ ಹ್ಯಾವ್ ಅನ್ ಆಕ್ಟಿವಿಟಿ ಫಾರ್ ಯು. ಈಗ ಒಂದು ಬ್ರಾಂಚಿಂಗ್ ತೋರಿಸ್ತೆ ನಾನು, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಅಲ್ಗಾರಿದಮ್ ಫ್ಲೋ ಚಾರ್ಟ್ ಅನ್ನ ನೀವುಗಳು ಬರೀಬೇಕು. So try to write the algorithm and flow chart for finding the smallest of 3 numbers. Then try to write an algorithm and flow chart
where you take a number, ಒಂದು ನಂಬರ್ ನ ತಗೊಳ್ತೀರಾ, ಚೆಕ್ ಮಾಡ್ತೀರಾ ಆ ನಂಬರ್ ಈವನ್ ಆಡ, ಸಮ ಸಂಖ್ಯೆನ ಬೆಸ ಸಂಖ್ಯೆನ ಅದನ್ನ ನೋಡೋದಕ್ಕೆ ಒಂದು ಅಲ್ಗಾರಿದಮ್ ಬರೀರಿ, ಫ್ಲೋ ಚಾರ್ಟ್ ಬರೀರಿ. ದೆನ್ ಯು ಟ್ರೈ ಟು ಟೇಕ್ 4 numbers and try to find the average of those 4 numbers. Average ಅಂದ್ರೆ ಗೊತ್ತಿದೆ ಅಲ್ವಾ? ಸೊ average of 4 numbers ಅನ್ನ ಕಂಡು ಹಿಡಿಯೋದಕ್ಕೆ ಒಂದು ಅಲ್ಗಾರಿದಮ್ ಫ್ಲೋ ಚಾರ್ಟ್ ಅನ್ನ ಬರೀರಿ. Okay, and record the observation. Yes, now we'll proceed with the next example. So the problem given is finding the sum of first n natural numbers. Howda? So n natural number ಅಂದ್ರೆ ನಮ್ಗೆ ಗೊತ್ತು 0 1 2 3 4 etc. up to infinity. So sum of first n natural number. ನನ್ಗೆ ಈಗ ಫಸ್ಟ್ 5 numbers ಅನ್ನು ಸಮ್ ಬೇಕು. ಸೊ ಅಲ್ಲಿ n ಏನಾಗುತ್ತೆ ನೋಡಿ, ಕ್ಯಾಪಿಟಲ್ n ಕೊಟ್ಟಿದೀವಲ್ಲ, ಸೊ n ಅನ್ನ ಲಿಮಿಟ್ ಅಂತ ಅನ್ಕೊಳ್ಳೋಣ. ಈಗ ಫಸ್ಟ್ 5 numbers ಅನ್ನು ಸಮ್ ಬೇಕು ಅಂದ್ರೆ n ಅಲ್ಲಿ ಏನಾಗುತ್ತೆ 5 ಆಗುತ್ತೆ. ಓಕೆ, ಸೊ ಈಗ ಅದೇ ತರ ಪ್ರೊಸೀಡ್ ಆಗೋಣ. ಸೊ ಫಸ್ಟ್ ಸ್ಟೆಪ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇನ್ಪುಟ್ ಅನ್ನು ತಗೊಳ್ಬೇಕು. ನಾನು ಏನ್ ಇನ್ಪುಟ್ ಅನ್ನು ತಗೊಳ್ತೀನಿ ನೋಡಿ, ನಂಬರ್ ಕೊಟ್ರೆ ಮಾತ್ರ ನಾನು ಕೌಂಟ್ ಮಾಡೋಕೆ ಸಾಧ್ಯ. ಹೌದಾ? ಈಗ ಏನೇನ್ ಬೇಕು, ಫಸ್ಟ್ ಲಿಮಿಟ್ ಬೇಕು. ಎಷ್ಟು 5 ನಂಬರ್ ಕೌಂಟ್ ಮಾಡ್ಬೇಕಾ, 6 ನಂಬರ್ 10 ನಂಬರ್. ಸೊ ದಟ್ n I need to read now. So this n becomes my input, first input. Second input ಏನು, ಇನ್ನೇನ್ ತಗೊಳ್ಬೇಕು ನಾನು, n ಅನ್ನ ರೀಡ್ ಮಾಡ್ಕೊಂಡ್ಮೇಲೆ ವೇರಿಯಬಲ್ಸ್ ಬೇಕು ನಂಗೆ, ಸಮ್ ಅಂಡ್ ಕೌಂಟ್. ಓಕೆ, ದೆನ್ I need to set the sum and count to 0. Initially sum ಎಲ್ಲ ನಂಬರ್ಸ್ ಅನ್ನ ಆಡ್ ಮಾಡಿದ್ಮೇಲೆ 1 + 2 + 3 + 4 + 5. if I need to give the sum of 5 numbers, so sum ಒಳಗಡೆಗೆ ಇನಿಷಿಯಲಿ 0 ಇರುತ್ತೆ, ಏನು ಇರಲ್ಲ. ಆಮೇಲೆ ಕೌಂಟ್ ಅಂತ ಇನ್ನೊಂದು ವೇರಿಯಬಲ್ ತಗೊಂಡಿದ್ದೀನಿ, ಯಾಕೆ ಅಂತ ಕೂಡ ಹೇಳ್ತೀನಿ ನಾನು. ಸೊ ಫಸ್ಟ್ ಕೌಂಟ್ ಅನ್ನ 0 ಮಾಡ್ಕೊಂಡಿದೀವಿ ಅನ್ಕೊಳ್ಳೋಣ. ಸೊ ಈಗ ಕೌಂಟ್ ಏನಾಗುತ್ತೆ, ನಾನು 1 ಅನ್ನ 2 ಆಡ್ ಮಾಡಿದ್ರೆ ಐ ಆಮ್ ಆಡಿಂಗ್ ಕೌಂಟ್ 1 + 2 ಟೈಮ್ಸ್ ಆಡ್ ಮಾಡಿದ್ರೆ. ಓಕೆ, ಸೊ ದೆನ್ ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ + 1 ಆಗುತ್ತೆ. ಸೊ 1 + 2 1 + 2 + 3 + 4 + 5. ಹೌದಾ? ಸೊ ಈಗ ಎಷ್ಟು ಸಲ ಕೌಂಟ್ ಮಾಡ್ತೀನಿ ನಾನು, ಲಿಮಿಟ್ ಎಷ್ಟಿರುತ್ತೆ ಅದಕ್ಕಿಂತ ಕಡಿಮೆ ಕೌಂಟ್ ಮಾಡ್ಬೇಕು ನಾನು. ಹೌದಾ? ಸೊ ಆ ಕಡಿಮೆ ಕೌಂಟ್ ಲಿಮಿಟ್ ರೀಚ್ ಆಗೋ ತನಕ ನಾನು ಕೌಂಟ್ ಮಾಡ್ತಾ ಇರ್ತೀನಿ. ಸೊ ಮಾಡಿದ ಪ್ರತಿಯೊಂದು ಕೌಂಟ್ ಅನ್ನು ನಾನು ಸಮ್ ಒಳಗಡೆ ಹಾಕ್ತಾ ಹೋಗ್ತೀನಿ. ಸಮ್ ಅಲ್ಲಿ ಇನಿಷಿಯಲಿ 0 ಇರುತ್ತೆ. ಸೊ ದಟ್ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಕೌಂಟ್. ಸೊ 0 ಪ್ಲಸ್ ಫಸ್ಟ್ ಕೌಂಟ್ ಅಲ್ಲಿ 0 ಇರುತ್ತೆ, ಆಮೇಲೆ 1 ಹಾಕ್ತೀನಿ. ಸೊ 1. ಓಕೆ, ದೆನ್ 1 ಗೆ 1 ಅನ್ನ ಸಮ್ಮಿಗೆ ಹಾಕ್ತೀವಿ. ಸೊ 0 + 1 ವಿಲ್ ಬಿ 1, ಅಂದ್ರೆ 1 ಅನ್ನ ಆಡ್ ಮಾಡ್ತಾ ಇದ್ದೀವಿ 0. ಓಕೆ, ಈಗ ನೆಕ್ಸ್ಟ್ ಏನಾಗ್ತಾ ಇದೆ ನೋಡಿ, ನೆಕ್ಸ್ಟ್ ಸ್ಟೆಪ್ ಏನಿದೆ, ರಿಪೀಟ್ ಸ್ಟೆಪ್ಸ್ 4 and 5. ನೋಡಿ ಇಲ್ಲಿ ರಿಪಿಟೇಷನ್ ಬಂತು. ಏನು ಸ್ಟೆಪ್ 4 and 5 ರಿಪಿಟೇಷನ್? ಕೌಂಟ್ ತಗೊಳ್ತಾ ಇದ್ದೀನಿ, ಫಸ್ಟ್ ನಂಬರ್ ಐ ಆಮ್ ಆಡಿಂಗ್, ದೆನ್ 2 ಐ ಆಮ್ ಆಡಿಂಗ್ ಅಂಡ್ 3 ಐ ಆಮ್ ಆಡಿಂಗ್. ಈ ಪ್ರತಿ ಸಲ ಆಡ್ ಮಾಡುವಾಗ 1 + 2 2 ಅಂದ್ರೆ ಏನು, 1 + 2 is 3 3 + again 2 5. ಸೊ ಈ ತರ ಆಡ್ ಮಾಡ್ಕೊಂಡು ಹೋಗ್ತೀನಲ್ವಾ, 1 + 2 ಆಡ್ ಮಾಡಿರೋ ಸಮ್ಮಿಗೆ 1 + 2 ನ ಸಮ್ಮಿಗೆ 3 ಆಡ್ ಮಾಡ್ತೀನಿ, ಅಂದ್ರೆ ನೆಕ್ಸ್ಟ್ ನಂಬರ್ ಆಡ್ ಮಾಡ್ತೀನಿ. ಸೊ ಈ ನೆಕ್ಸ್ಟ್ ನಂಬರ್ಗೆ ಹೋಗೋದಕ್ಕೆ ನಾವು ಕೌಂಟ್ ತಗೊಳ್ತೀವಿ, ಎಷ್ಟು ನಂಬರ್ನ ಆಡ್ ಮಾಡ್ತೀವಿ ಅಂತ. ಸೊ ಪ್ರತಿ ಸಲ ಹಿಂದಿನ ಸಮ್ಮಿಗೆ ಹೊಸ ನಂಬರ್ನ ಆಡ್ ಮಾಡೋದಕ್ಕೆ ಸಮ್ ತಗೊಳ್ತೀವಿ. ಓಕೆ, ಸೊ ದಟ್ ಇಸ್ ಸಮ್ ಪ್ಲಸ್ ಕೌಂಟ್. ಎರಡೂನು ನಾವು ರಿಪೀಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ ತನಕ ರಿಪೀಟ್ ಮಾಡ್ತೀವಿ, ಅಂಟಿಲ್ ವಿ ರೀಚ್ ದ ಲಿಮಿಟ್. ನಾನು 5 ನಂಬರ್ಸ್ ಆಡ್ ಮಾಡಿ ಅಂದ್ರೆ 5 ತನಕ ಅಷ್ಟೇ ನೀವು ಕೌಂಟ್ ಕೊಡ್ತಾ ಹೋಗ್ತೀರಾ. 1 + 2 ಅದಕ್ಕೆ ಮತ್ತೆ +3, ಅದರ ಸಮ್ಮಿಗೆ +4, ಅದರ ಸಮ್ಮಿಗೆ +5. ಹೌದಾ? ಸೊ ಈ ತರ ಆಡ್ ಮಾಡ್ಕೊಂಡು ಹೋಗ್ತೀವಿ, ರಿಪೀಟ್ ಮಾಡ್ತೀವಿ. ಎಲ್ಲಿ ತನಕ ರಿಪೀಟ್ ಮಾಡ್ತೀವಿ, ಅಂಟಿಲ್ ವಿ ರೀಚ್ ದ ಕಂಡೀಷನ್. ಸಿ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿಪಿಟೇಷನ್ ಆರ್ ಲೂಪಿಂಗ್ ಕಂಟ್ರೋಲ್ ಸ್ಟ್ರಕ್ಚರ್ ಅನ್ಬೋದು. ಸೊ ಒಂದು ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ, ಆ ಕಂಡೀಷನ್ ರೀಚ್ ಆಗಿಲ್ವಾ ಅಲ್ಲಿ ತನಕ ಇದನ್ನ ರಿಪೀಟ್ ಮಾಡ್ತೀವಿ. ಸೊ ನಂಬರ್ನ ಇನ್ಕ್ರೀಸ್ ಮಾಡ್ಕೊಂಡು ಸಮ್ ಅನ್ನ ಹಳೆ ಸಮ್ಮಿಗೆ ಹೊಸ ನಂಬರ್ನ ಆಡ್ ಮಾಡ್ಕೊಳ್ತಾ ಹೋಗ್ತೀವಿ. ದಟ್ ಇಸ್ ವಾಟ್ ವಿ ಡು. Okay, so finally I get the sum of all the 5 numbers, say example. So I print the sum. Now we'll see what is the input. Input ಏನ್ ಕೊಡ್ತಾ ಇದೀವಿ, naturally limit ಕೊಡ್ತಾ ಇದೀವಿ, ಆಮೇಲೆ sum ಅಂತ ಒಂದು ವೇರಿಯಬಲ್ ತಗೊಳ್ಬೇಕು. ಸೊ ನೆಕ್ಸ್ಟ್ ಔಟ್ಪುಟ್ ಏನ್ ಬರುತ್ತೆ ನಮಗೆ, naturally the sum I get. So the variables are okay, the variables will be n, sum and count. It is not mentioned here. And then I finally go for printing the output, that is the largest number. Okay, so next ಈಗ ಫ್ಲೋ ಚಾರ್ಟ್ ನೋಡೋಣ. ಫ್ಲೋ ಚಾರ್ಟ್ ಹೇಗಿದೆ, ಸೊ ಫ್ಲೋ ಚಾರ್ಟ್ ಒಳಗಡೆಗೆ ಇನ್ಪುಟ್ n, ಸಮ್, ಕೌಂಟ್ ಮೂರನ್ನು ಹಾಕಬೇಕು ನಾನು. ಸೊ ಐ ನೀಡ್ ಟು ಇನ್ಪುಟ್ n, ಐ ನೀಡ್ ಟು ಇನ್ಪುಟ್ ದ ಸಮ್ ಅಂಡ್ ಐ ನೀಡ್ ಟು ಇನ್ಪುಟ್ ದಿ ಕೌಂಟ್. ಸೊ ಇಲ್ಲಿ ಏನಿದೆ ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಪ್ಯಾರಲೋಗ್ರಾಮ್ ತಗೊಂಡಿದೀವಿ. ನೆಕ್ಸ್ಟ್ ಪ್ರಾಸೆಸಿಂಗ್ ಗೆ ಸಮ್ ಅಂಡ್ ಕೌಂಟ್ ಎರಡನ್ನು ಕೂಡ 0 ತಗೊಂಡಿದೀವಿ, ಯಾಕೆಂದ್ರೆ ಇಲ್ಲಿ ಸಮ್ ಕೌಂಟ್ ಎರಡನ್ನು ಇನಿಷಿಯಲಿ 0 ಇರುತ್ತೆ.
ಸೊ ಈಗ ಏನ್ ಮಾಡ್ತೀನಿ, ಕೌಂಟ್ ಒಳಗಡೆಗೆ ಒಂದು ನಂಬರ್ ನ ಇನ್ಕ್ರೀಸ್ ಮಾಡ್ತೀನಿ, 0 + 1, ನೆಕ್ಸ್ಟ್ +2, ಅಂದ್ರೆ ಒಂದೊಂದು ನಂಬರ್ಗೂ ಒಂದೊಂದು ಡಿಫ್ರೆನ್ಸ್ ಇರೋದ್ರಿಂದ 1 ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಮ್ ಇಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನ ಮತ್ತೊಂದು ಪ್ರೊಸೆಸಿಂಗ್ ಸ್ಟೇಟ್ಮೆಂಟ್ ಆಗಿ ತಗೊಂಡೆ. ಸೊ ಅಲ್ಗಾರಿದಮ್ ಬರೆದ ಮೇಲೆ ಫ್ಲೋ ಚಾರ್ಟ್ ಬರೆಯೋಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ, ಹೌದಾ, ಅಂಟಿಲ್ ಕೌಂಟ್ ಇಸ್ ಗ್ರೇಟರ್ ದ್ಯಾನ್ n ಐ ಆಮ್ ಗೋಯಿಂಗ್ ಟು ಆಡ್ ದಿ ನಂಬರ್. ಸೊ ಇಫ್ ಕೌಂಟ್ ಇಸ್ ಗ್ರೇಟರ್ ದ್ಯಾನ್ n, yes andre you display the result, or if it is no, you go on repeating the values. Okay, so this is how we do. Next, there is an activity for you now. So you write the algorithm for finding the largest of n numbers. Now we found out the sum of first n natural numbers. ಈಗ ನೀವೇನ್ ಮಾಡ್ಬೇಕು, ಲಾರ್ಜೆಸ್ಟ್ ಆಫ್ n numbers ಗೆ ಒಂದು ಅಲ್ಗಾರಿದಮ್ ಫ್ಲೋ ಚಾರ್ಟ್ ಅನ್ನ ಬರಿಬೇಕು. n numbers ಕೊಟ್ಟಿರ್ತಾರೆ, ಅದರಲ್ಲಿ ದೊಡ್ಡದು ಯಾವ ನಂಬರ್ ಅಂತ ಫೈಂಡ್ ಔಟ್ ಮಾಡಕ್ಕೆ. ಇನ್ನೊಂದು ಅಲ್ಗಾರಿದಮ್, ಇನ್ನೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನ್ ನೋಡೋಣ. ಸೊ ಯು ಟ್ರೈ ಟು ಇನ್ಪುಟ್ ದ ಕ್ಲಾಸ್ ಆಫ್ ಅ ಚೈಲ್ಡ್. ಯಾವ್ದೋ ಒಂದು ಮಗು ಇದೆ, ಆ ಮಗು ಎಷ್ಟನೇ ಕ್ಲಾಸ್ ಅಂತ ಕೇಳ್ತೀವಿ ನಾವು. ಸೊ ಆ ಎಷ್ಟನೇ ಕ್ಲಾಸ್ ಅನ್ನೋದ್ರ ಮೇಲೆ ಅದು 1 ರಿಂದ 10ನೇ ತರಗತಿಯಲ್ಲಿ ಯಾವ ತರಗತಿಯಲ್ಲಿ ಓದ್ತಾ ಇದೆ. ಸೊ 1 ರಿಂದ 4ರಲ್ಲಿ ಓದ್ತಾ ಇದ್ರೆ ಅದು ಪ್ರೈಮರಿ ಅಂತ ಡಿಸ್ಪ್ಲೇ ಆಗ್ಬೇಕು. 5 ರಿಂದ 7ರಲ್ಲಿ ಓದ್ತಿದ್ರೆ ಮಿಡ್ಲ್ ಸ್ಕೂಲ್ ಅಂತ ಡಿಸ್ಪ್ಲೇ ಆಗ್ಬೇಕು. 8 ರಿಂದ 10 ಒಳಗಡೆ ಓದ್ತಿದ್ರೆ ಹೈಸ್ಕೂಲ್ ಅಂತ ಡಿಸ್ಪ್ಲೇ ಆಗ್ಬೇಕು. ಯಾವ್ದು ಅದ್ರ ತರಗತಿ ಕ್ಲಾಸ್. ಇಲ್ಲ ನೀವು ಬೇರೆ ಏನಾದ್ರೂ ಕೊಟ್ರಿ, 1ಗಿಂತ ಲೆಸ್ಸರ್ ಕೊಟ್ರಿ ಅಥವಾ 10ಗಿಂತ ಗ್ರೇಟರ್ ಕೊಟ್ರಿ ಅಂದ್ರೆ ಕ್ಲಾಸ್ ಇನ್ವ್ಯಾಲಿಡ್ ಅಂತ ಪ್ರಿಂಟ್ ಆಗ್ಬೇಕು. ಅದ್ರದ್ದೊಂದು ಪ್ರಾಬ್ಲಮ್ ಇಂದ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಟ್ರೈ ಮಾಡಿ. Then the next activity what I'm giving you is you try to print the numbers from 1 to 30. Okay, so ಇನ್ನೊಂದು ಕ್ವಿಕ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ನೋಡೋಣ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ. ಸೊ ಇದ್ರ ಪ್ರೋಗ್ರಾಮ್ಸ್ ಅನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಲ್ಗಾರಿದಮ್ ನೋಡಿದ್ವಿ, ಫ್ಲೋ ಚಾರ್ಟ್ ನೋಡಿದ್ವಿ ನಾವು. ಸೊ ಹೇಗೆ ಎಕ್ಸಿಕ್ಯೂಟ್, ಈ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಬರೆದ ಮೇಲೆ ಮುಂದಿನ ದಾರಿ ಏನು, ಮುಂದಿನ ಸ್ಟೆಪ್ ಏನು, ಯಾಕೆ ನಾವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಆಲ್ರೆಡಿ ಫಸ್ಟ್ ಸೆಷನ್ ಅಲ್ಲಿ ನೋಡಿದೀವಿ. ಸೊ ಒಂದು ಪ್ರೋಗ್ರಾಮ್ ಅನ್ನ ಕಂಪ್ಯೂಟರ್ಗೆ ಕೊಟ್ಟು ಆ ಕಂಪ್ಯೂಟರ್ ಅದನ್ನ ಪ್ರಾಸೆಸ್ ಮಾಡಿ ನಮ್ಗೆ ರಿಸಲ್ಟ್ ಕೊಡೋದಕ್ಕೆ ನಾವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ, ಹೌದಾ. ಸೊ ವಿ ಹ್ಯಾವ್ ಅ ಪ್ರಾಬ್ಲಮ್ ಅಂಡ್ ದಟ್ ಪ್ರಾಬ್ಲಮ್ ವಿ ರೈಟ್ ಅ ಸೊಲ್ಯೂಷನ್ ಇನ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನ್ ಅಲ್ಗಾರಿದಮ್. ಅಲ್ಗಾರಿದಮ್ ಹಾಗೆ ನಾವು ಕಂಪ್ಯೂಟರ್ಗೆ ಕೊಡಕ್ಕಾಗಲ್ಲ, ಅದನ್ನ ಪ್ರೋಗ್ರಾಮ್ ರೂಪದಲ್ಲಿ ಕೊಡ್ಬೇಕು. ಓಕೆ, ಸೊ ಆ ಪ್ರೋಗ್ರಾಮ್ ಅಂತ ಹೇಳಿ ಅಂದ್ರೆ ಏನು ನಮಗೆ ಅರ್ಥ ಆಗುತ್ತೆ ಅದು. ಓಕೆ, ಆ ಪ್ರೋಗ್ರಾಮ್ ಮಷೀನಿಗೆ ಅರ್ಥ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಪ್ರೋಗ್ರಾಮ್ ಟು ಮಷೀನ್ ಇನ್ಸ್ಟ್ರಕ್ಷನ್ಸ್ ವಿಚ್ ದ ಮಷೀನ್ ವಿಲ್ ಅಂಡರ್ಸ್ಟ್ಯಾಂಡ್, ಹೌದಾ. ಸೊ ಈಗ ಕೊಡ್ತಕ್ಕಂತ ಅಲ್ಗಾರಿದಮ್ ಏನಾಗುತ್ತೆ, ಸೊಲ್ಯೂಷನ್ ಆಗುತ್ತೆ. ಈ ಪ್ರೋಗ್ರಾಮ್ ಏನ್ ಬರೀತೀವಿ ಅದು ನಾವ್ ಅರ್ಥ ಮಾಡ್ಕೊಳ್ತೀವಿ, ವಿ ಅಂಡರ್ಸ್ಟ್ಯಾಂಡ್. ಸೊ ವಿ ನೀಡ್ ಟು ಮೇಕ್ ದ ಪ್ರೋಗ್ರಾಮ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಮಷೀನ್ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಬರೆಯೋದು. ಸೊ ಆ ಮಷೀನ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಬರೆಯೋದು ಅಂದ್ರೆ, ಒಂದು ಕಂಪೈಲರ್ ಅಂತ ಸಾಫ್ಟ್ವೇರ್ ಇರುತ್ತೆ. ಆ ಕಂಪೈಲರ್ ಸಾಫ್ಟ್ವೇರ್ ಅನ್ನ ನಾವು ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿ ಏನ್ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತದೆ, ದಿಸ್ ಇಸ್ ಹೌ ವಿ ರೈಟ್ ಅ ಪ್ರೋಗ್ರಾಮ್. ಓಕೆ, ಸೊ ಈ ತರದೆಲ್ಲ ಗ್ರಾಮರ್ ಅನ್ನ ಯೂಸ್ ಮಾಡಿ ಪ್ರೋಗ್ರಾಮ್ ಅನ್ನ ಬರೀತೀವಿ. ವಿಲ್ ಸಿ ದಟ್ ಇನ್ ದ ಫರ್ದರ್ ಸೆಷನ್ಸ್. ಸೊ ಈ ಗ್ರಾಮರ್ ನ ಯೂಸ್ ಮಾಡಿ ಏನ್ ಬರೀತೀವಲ್ಲ ಪ್ರೋಗ್ರಾಮ್, ನಮಗೆ ಅರ್ಥ ಆಗುತ್ತೆ. ಇದು ಮಷೀನಿಗೆ ಅರ್ಥ ಆಗ್ಬೇಕಂದ್ರೆ ವಿ ನೀಡ್ ಟು convert it using a compiler. Okay, so ಹೇಗಂದ್ರೆ ಈಗ ಟ್ರಾನ್ಸ್ಲೇಟರ್ ನೋಡಿರ್ತೀರಾ ನೀವು, ಪ್ರಧಾನಿ ಭಾಷಣ ಮಾಡ್ತಿರ್ತಾರೆ, ಅವ್ರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ, ಇಲ್ಲಿ ಬೇರೆ ಯಾವ್ದು ಕರ್ನಾಟಕಕ್ಕೆ ಬಂದು ಭಾಷಣ ಮಾಡ್ತಾರೆ. ಅಂದ್ರೆ ಕನ್ನಡ ಇಲ್ಲಿ ಕರ್ನಾಟಕದ ಜನತೆಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ನಡುವೆ ಒಬ್ರು ಟ್ರಾನ್ಸ್ಲೇಟರ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ನಿಮ್ ಪ್ರಧಾನಿ ಮಾತಾಡಿದಂತ ಹಿಂದಿ ಭಾಷೆಯನ್ನ ನಮಗೆ ಅರ್ಥ ಆಗೋ ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಈ ಕಂಪೈಲರ್ ಕೂಡ ಅದೇ ತರದ ಒಂದು ಕೆಲಸನ ಪರ್ಫಾರ್ಮ್ ಮಾಡುದು. ನಾವು ಬರ್ದಿರ್ತಕ್ಕಂತ ನಮಗೆ ಅರ್ಥ ಆಗ್ತಕ್ಕಂತ ಭಾಷೆಯಲ್ಲಿರೋ ಪ್ರೋಗ್ರಾಮ್ ಅನ್ನ ಕಂಪ್ಯೂಟರ್ ಅರ್ಥ ಆಗ್ತಕ್ಕಂತ ಭಾಷೆಗೆ ಕಂಪೈಲರ್ ಕನ್ವರ್ಟ್ ಮಾಡುತ್ತೆ. ಸೊ ಕಂಪೈಲರ್ ಅಂದ್ರೇನು, ಅದ್ರಲ್ಲಿ ತೋರಿಸಿರೋಂಗೆ ಬಾಕ್ಸ್ ಅಲ್ಲ, ಇಟ್ ಈಸ್ ಆಲ್ಸೋ ಕಂಪ್ಯೂಟರ್ ಪ್ರೋಗ್ರಾಮ್. ಅದು ಕೂಡ ಒಂದು ಸಾಫ್ಟ್ವೇರ್. ಸೊ ಅದನ್ನ ಬರೆದ ಮೇಲೆ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಕಂಪ್ಯೂಟರ್ ಪ್ರೋಗ್ರಾಮ್, ಕಂಪ್ಯೂಟರ್ಗೆ ಅರ್ಥ ಆಗೋ ಇನ್ಸ್ಟ್ರಕ್ಷನ್ಸ್ ಯಾವ ತರ ಇರುತ್ತೆ, ಯೂಶಲಿ ಇಟ್ ಬಿ ಇನ್ ದ ಫಾರ್ಮ್ ಆಫ್ zeros and ones. ಅದನ್ನಷ್ಟೇ ಅದು ಅರ್ಥ ಮಾಡ್ಕೊಳ್ಳೋದು. ಸೊ ನಾವು ಅರ್ಥ ಮಾಡ್ಕೊಂಡು ಬರೆಯೋ ಪ್ರೋಗ್ರಾಮ್ ಇಂಗ್ಲಿಷ್ ಅಲ್ಲಿ ಇದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರೆ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುವಂತ ಒಂದು ಇನ್ಸ್ಟ್ರಕ್ಷನ್ಸ್ ಬೈನರಿ ರೂಪದಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈಗ ಪ್ರೋಗ್ರಾಮ್ ಎಲ್ಲ ಬರ್ದಾಯ್ತು. ಹೇಗೆ ಈ ಪ್ರೋಗ್ರಾಮ್ ಅನ್ನ ಬಿಲ್ಡ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಆ ಪ್ರೋಗ್ರಾಮ್ ಅನ್ನ ಬಿಲ್ಡ್ ಮಾಡಕ್ಕೆ ನಮಗೆ ಅನಾಲಿಟಿಕಲ್, ಟೆಕ್ನಿಕಲ್, ಕಮ್ಯುನಿಕೇಶನ್ ಸ್ಕಿಲ್ಸ್, ವಿ ರಿಕ್ವೈರ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ as well as ಪ್ರಾಬ್ಲಮ್ ಮೇಕಿಂಗ್ ಸ್ಕಿಲ್ಸ್, ಸಾಲ್ವಿಂಗ್ ಸ್ಕಿಲ್ಸ್. ಈ ಎಲ್ಲ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ಒಂದು ಪ್ರೋಗ್ರಾಮ್ ಅನ್ನ ಬರ್ದಾಗ ಮಾತ್ರ ನಾವು ಆ ಎಕ್ಸಿಕ್ಯೂಷನ್ ಅನ್ನ ನೋಡೋಕೆ ಸಾಧ್ಯ. ಸೊ ಈಗ ಅಲ್ಗಾರಿದಮ್ ಬರ್ದ್ವಿ, ಫ್ಲೋ ಚಾರ್ಟ್ ಬರ್ದ್ವಿ. ಈ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಎಲ್ಲ ಬರೆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಎಸ್ ವಿ ಕಮ್ ಟು ಬಿಲ್ಡ್ ದ ಪ್ರೋಗ್ರಾಮ್ಸ್ ದಟ್ ವಿಲ್ ಬಿ ಸೀಯಿಂಗ್ ಇಟ್ in our next session. ಆ ಬಿಲ್ಡ್ ಮಾಡ್ತಕ್ಕಂತ ಒಂದು ಪ್ರಾಸೆಸ್ ಗೆ ನಮಗೆ ಕೆಲವೊಂದು ಅಪ್ಲಿಕೇಶನ್ಸ್ ರೆಡಿ ಆಗಿ ಬಂದಿದೆ, ಹೌದಾ. ಈಗ ರೆಡಿ ಟು ಮೇಕ್ ಫುಡ್ಸ್ ಬಂದಿದೆ.
ಪಿಜ್ಜಾ ರೆಡಿ ಟು ಮೇಕ್ ಪಿಜ್ಜಾ ಬಂದಿರುತ್ತೆ. ಅದೇನ್ ಮಾಡ್ಬೇಕು, ಒಂದು ಬಾಕ್ಸ್ ಅಲ್ಲಿ ಒಂದು ಪಿಜ್ಜಾ ಕೊಟ್ಟಿರ್ತಾರೆ, ಅದು ಬೆಂದಿರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ ಅಥವಾ ಬೆಂದಿರಲ್ಲ, ಅದನ್ನ ತಗೊಂಡೋಗಿ ನೀವು ಮನೇಲಿ ಬೇಕ್ ಮಾಡ್ಬೇಕು. ಅದ್ರ ಮೇಲೆ ಎಲ್ಲ ಹಾಕಿರ್ತಾರ ಅವ್ರು, ಚೀಸ್ ಟಾಪಿಂಗ್ಸ್ ಎಲ್ಲ ಹಾಕಿರ್ತಾರೆ. ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಟಾಪಿಂಗ್ಸ್ ಹಾಕೋಬೇಕು. ನೀವು ಹಾಕೊಂಡು ಅದನ್ನ ಬೇಕ್ ಮಾಡಿದ್ರೆ ರೆಡಿ ಆಗುತ್ತೆ. ನೀವೇನ್ ಅದನ್ನ ಹಿಟ್ಟು ಪ್ರಿಪೇರ್ ಮಾಡ್ಬೇಕಾಗಿಲ್ಲ, ತರಕಾರಿ ಕಟ್ ಮಾಡ್ಬೇಕಾಗಿಲ್ಲ, ಅದ್ರ ಮೇಲೆ ಎಲ್ಲ ಹಾಕಿ ಅಲಂಕಾರ ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಕಮಿಂಗ್ ರೆಡಿ. ಸೊ ಅದೇ ತರ ನಿಮ್ಗೂ ಕೂಡ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ತರ ಅಂದ್ರೆ ರೆಡಿ ಟು ಬಿಲ್ಡ್ ದ ಪ್ರೋಗ್ರಾಮ್ಸ್. ಸೊ ಅಪ್ಲಿಕೇಶನ್ಸ್ ಅಲ್ಲೇ ನೀವು ಏನ್ ಅಲ್ಗಾರಿದಮ್ ಇರುತ್ತೆ ಅದನ್ನ ಪ್ರೋಗ್ರಾಮ್ ರೂಪದಲ್ಲಿ ಬರೆದು ಸ್ಟೆಪ್ ಬೈ ಸ್ಟೆಪ್ ಅನ್ನ ಕೊಡ್ತಾ ಹೋದ್ರೆ ನಮ್ಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಮಾಡಕ್ಕೆ ನಮಗೆ ರೆಡಿ ಸಾಫ್ಟ್ವೇರ್ಸ್ ಯಾವ್ಯಾವ್ದು, ಒಂದು ಸ್ಕ್ರಾಚ್ ಅಂತ ಇದೆ, ದೆನ್ ವಿ ಹ್ಯಾವ್ ಗೇಮ್ ಮೇಕರ್ ಸ್ಟುಡಿಯೋ, ಯುನಿಟಿ ಅಂತ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ, ದೆನ್ code.org ಅಂತ ಇದೆ, go.art ಅಂತ ಇದೆ. ಸೊ ಈ ತರ ಸಾಕಷ್ಟು ಹಲವಾರು ಸಾಫ್ಟ್ವೇರ್ಸ್ ನಮ್ಗೆ ಅವೈಲೇಬಲ್ ಇದೆ ನಾವು ಬರೆಯುವಂತ ಪ್ರೋಗ್ರಾಮ್ ಗಳನ್ನ ಬಿಲ್ಡ್ ಮಾಡಿ ಔಟ್ಪುಟ್ ಅನ್ನ ತಗೊಳ್ಳೋದಕ್ಕೆ. ಸೊ ಈಗ ನಮ್ಮ ಒಂದು ಈ IT ಸ್ಕಿಲ್ಸ್ ಅನ್ನ ಓದುವಾಗ ನಾವು ಯೂಸ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಬಿಲ್ಡಿಂಗ್ ಸಾಫ್ಟ್ವೇರ್ ಯಾವುದು, ಸ್ಕ್ರಾಚ್. Okay. So with this, I end the session here today. So I thank you all for watching the video. Thank you.